ಲೈಫಲ್ಲಿ ಈ ಹಾಟ್ ವೀಲ್ಸ್ ನ ನೀವು ನೋಡಿರಕ್ಕೆ ಚಾನ್ಸೇ ಇಲ್ಲ. ಇದು ನೋಡಿ ಎಷ್ಟು ಚಿಕ್ಕಕ್ಕಿದೆ. ಒರಿಜಿನಲ್ ಪಾರ್ಷಾ ಲೋಗೋ ಗುರು. ನೀವು ಹಾಟ್ ವೀಲ್ಸ್ ನ ಹೆಂಗಾರು ಮಾಡಿ ಹುಡುಕ್ಬಿಡ್ಬೋದು, ಆದ್ರೆ ಇದನ್ನ ಹುಡುಕಕ್ ಆಗೋದಿಲ್ಲ. 4 ವರ್ಷದ ಮುಂಚೆ ನಾನು ಹಾಟ್ ವೀಲ್ಸ್ ವಿಡಿಯೋ ಮಾಡಿದಾಗ ಆಲ್ಮೋಸ್ಟ್ ಇಷ್ಟಿತ್ತು, ಒಂದ್ ಟೇಬಲ್ ಅಷ್ಟು. 2 ಕಾರಿಂದ ಇಷ್ಟು ಕಾರ್ ಆಗಿದೆ. ಇವಾಗ ನಾನು ಹಾಟ್ ವೀಲ್ಸ್ ಇಡಕ್ಕೆ ಅಂತಾನೆ ಒಂದು ರೂಮ್ ನ ರೆಡಿ ಮಾಡಿದೀನಿ. ಇದರಲ್ಲಿ ಹಾಟ್ ವೀಲ್ಸ್ ಜೊತೆಗೆ ಸುಮಾರು ಕ್ರೇಜಿ ಆಗಿರುವಂತ ಐಟಮ್ಗಳಿದೆ, ಬ್ಲಡ್ ಅಲ್ಲಿ ಮಾಡಿರುವಂತ ಪೋಸ್ಟರ್ ಇದೆ, ಸೈಕ್ ಆಗಿರುವಂತ ಶೂಗಳಿದೆ. 90s ಕಿಡ್ಸ್ ಗಂತೂ ಈ ವಿಡಿಯೋ ಹೆವಿ ಇಷ್ಟ ಆಗುತ್ತೆ. 1111 ಫಸ್ಟ್ ಟೈಮ್ ಒಂದು ಅರ್ಧ ಗಂಟೆ ವಿಡಿಯೋ ಮಾಡ್ತಾ ಇದ್ದೀನಿ, ಆರಾಮಾಗಿ ಕುತ್ಕೊಂಡು ಎಂಜಾಯ್ ಮಾಡಿ. ಆ ರೂಮಲ್ಲಿ ನಂದು ಹಾಟ್ ವೀಲ್ಸ್ ಗೇಮಿಂಗ್ ಸೆಟಪ್ ಎಲ್ಲ ಇದೆ. ಆ ರೂಮ್ದು ಕೀ ಇಲ್ಲಿದೆ. ಈ ವಿಡಿಯೋನ ಈ ಕೀ ಚೈನ್ ಇಂದಾನೆ ಸ್ಟಾರ್ಟ್ ಮಾಡೋಣ. ಸುಮಾರು ಜನ ಯಾರ್ಯಾರು ಗೇಮಿಂಗ್ ನ ನೋಡ್ತಾ ಇದ್ದೀರಾ ಮುಂಚೆಯಿಂದ, ನಿಮ್ಗೆಲ್ಲ ಟೆಕ್ನೋ ಬ್ಲೇಡ್ ಅಂದ್ರೆ ಯಾರು ಅಂತ ಗೊತ್ತಿರುತ್ತೆ. ಸೊ ಅವರ ನೆನಪಲ್ಲಿ ಈ ಕೀ ಚೈನ್ ನ ತಗೊಂಡಿರೋದು. ಇದು ಡ್ರಿಫ್ಟರ್ ಡಿ ಮೂವಿಯಲ್ಲಿ ಬರುವಂತ ಟೊಯೋಟಾ. ಇಲ್ಲಿ ನೋಡಿ, ಇದನ್ನ ಎಳೆದ್ರೆ ಪಾಪಪ್ ಹೆಡ್ ಲೈಟ್ ಬರುತ್ತೆ. ಕೀ ಚೈನ್ ಎಡೋದಕ್ಕಿರೋದು. ಫಸ್ಟ್ ಈ ವಾಲ್ ಇಂದ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ರೂಮ್ ನೋಡಿ ಈ ತರ ಇದೆ. ಇನ್ನೂ ಒಂದಷ್ಟು ಅರೇಂಜ್ಮೆಂಟ್ಸ್ ಆಗ್ಬೇಕು, ಮಾಡ್ತಾ ಇದ್ದೀನಿ. ಫಸ್ಟ್ ಈ ಕಾರಿಂದ ಸ್ಟಾರ್ಟ್ ಮಾಡೋಣ. ಇದು ಪಾರ್ಷಾ 934.5 ಅಂತ ನನ್ನ ಹಾಟ್ ವೀಲ್ಸ್ ಕಲೆಕ್ಷನ್ ಅಲ್ಲಿ ಫಸ್ಟ್ ಕಾರು. ಇದರಿಂದಾನೇ ನಾನು ಕಲೆಕ್ಟ್ ಮಾಡಕ್ ಶುರು ಮಾಡಿದ್ದು. ವೆಸ್ಟ್ ಸೈಡ್ ಅಲ್ಲಿ 5 ನವೆಂಬರ್ 2017 ಅಲ್ಲಿ ತಗೊಂಡಿದ್ದು. ಇದನ್ನ ನಾನು ಕಾರ್ಡಿಂದ ಓಪನ್ ಮಾಡೋದಿಲ್ಲ, ಇದು ಕಾರ್ಡ್ ಅಲ್ಲೇ ಇರುತ್ತೆ. ಇಲ್ಲಿ ಟಾಕ್ಸಿಕ್ ಸ್ಟಿಕ್ಕರ್ ಇದೆ, ಇಲ್ಲಿ ಪವರ್ ಆಡ್ ಸ್ಟಿಕ್ಕರ್ ಇದೆ. ಇದು ನಾನು ಲೈಫ್ ಅಲ್ಲಿ ತಗೊಂಡಿರುವಂತ ಸೆಕೆಂಡ್ ಹಾಟ್ ವೀಲ್ಸ್ ಕಾರು. 11th ನವೆಂಬರ್ ಅಲ್ಲಿ ತಗೊಂಡಿದ್ದು, ಅಂದ್ರೆ 11/11 ಗೆ ತಗೊಂಡಿದ್ದು. ಲ್ಯಾಂಬೋರ್ಗಿನಿ ಹುರಕಾನ್ LP 622 ಸೂಪರ್ ಟ್ರೊಫೆಯೋ ಅಂತ. ಕಾರ್ಗಿಂತ ಹೆಸರೇ ದೊಡ್ಡದಾಗಿದೆ. ಇದು ನಾನು ರೀಸೆಂಟ್ ಆಗಿ ತಗೊಂಡಿರುವಂತ ಕಾರು. ಹಾಟ್ ವೀಲ್ಸ್ ಅಲ್ಲ, ಇದು ಮೇಜೋರೇಟ್ ಅಂತ. ಹಾಟ್ ವೀಲ್ಸ್ ಗಿಂತ ಮುಂಚೆನೆ ಬಂದಿರುವಂತ ಬ್ರ್ಯಾಂಡ್. ಇದ್ರ ಸ್ಪೆಷಾಲಿಟಿ ಏನು ಅಂದ್ರೆ, ಇಲ್ಲಿ JDM ಅಂತ ನೀವೇನ್ ನೋಡ್ತಾ ಇದೀರಾ, ಇದ್ರ ಮೇಲೆ ಸಿಲ್ವರ್ ಕಲರ್ ಇದೆ ನೋಡಿ. ಇದನ್ನ ಚೇಸ್ ಎಡಿಷನ್ ಅಂತ ಕರೀತಾರೆ. ಸೊ ಮೇಜೋರೇಟ್ ಅವರು ಮಿಲಿಯನ್ಸ್ ಆಫ್ ಕಾರ್ಸ್ ನ ಒಂದ್ ವರ್ಷದಲ್ಲಿ ಪ್ರೊಡಕ್ಷನ್ ಮಾಡ್ತಾರೆ. ಬರೀ 5,000 ಕಾರ್ ಮಾತ್ರ ಚೇಸ್ ಎಡಿಷನ್ ಅಂತ ಬಿಡ್ತಾರೆ. ತುಂಬಾನೇ ರೇರ್ ಈ ತರ ಕಾರ್ಗಳು ಸಿಗೋದು. ಹೋಂಡಾ ಸಿವಿಕ್ ಟೈಪ್ ಆರ್ ಇದು ನನಗೆ MRP ಅಲ್ಲಿ ಸಿಕ್ತು 399 ರುಪೀಸ್ಗೆ. ನಿಮ್ಗೆ ಏನಾದ್ರು ಈ ಕಾರ್ಗಳು ಬೇಕು ಅಂದ್ರೆ ರೀಸೇಲ್ ಮಾರ್ಕೆಟ್ ಅಲ್ಲಿ ಹುಡುಕ್ಬೇಕು, ಹೆವಿ ಎಕ್ಸ್ಪೆನ್ಸಿವ್ ಆಗುತ್ತೆ. ಈ ರೂಮ್ ಅಲ್ಲಿ 2 ಸಿನಿಮಾ ಪೋಸ್ಟರ್ ಇದೆ, ರಶ್ ಮತ್ತೆ ಫೋರ್ಡ್ ವರ್ಸಸ್ ಫೆರಾರಿ. ಇದು ಇಲ್ಲಿ ಇನ್ನೊಂದಷ್ಟು ಪೋಸ್ಟರ್ ಗಳು ಹಾಕ್ಬೇಕು. ಈ ಸೈಡ್ ಬಂದ್ರೆ ನಂದೊಂದಷ್ಟು ಬಟ್ಟೆ ಕಲೆಕ್ಷನ್ ಇದೆ. ಇದು ಫಸ್ಟ್ ಟೈಮ್ RCB ಕಪ್ ಗೆದ್ದಾಗ ಬಂದಂತ ಜೆರ್ಸಿ. ಇದು 7 ಸೋಲ್ಸ್ ಅಂತ. ಇದು ನೈಕಿ ಜಾರ್ಡನ್ ನೋಡಿ, ಕೋಟ್ ಇದೆ. ಇದನ್ನ ಬಟ್ಟೆ ಬರೆಯವರು ನನಗೆ ಪ್ರಿಂಟ್ ಮಾಡಿ ಕಳ್ಸಿಕೊಟ್ರು. ನಾನು ಜಿಪ್ಸಿ ರೆಡಿ ಮಾಡಿಸಿದ್ನಲ್ಲ ಟಾಕ್ಸಿಕ್ ಅಂತ, ಅದಕ್ಕೆ. ನಿಮ್ಗೂ ಏನಾದ್ರು ಈ ತರ ಪ್ರಿಂಟೆಡ್ ಬಟ್ಟೆಗಳು ಬೇಕು ಅಂದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇದು BMC ಏರ್ ಫಿಲ್ಟರ್ಸ್ ಅವ್ರು ಕಳಿಸಿದ್ದು. ಇದು ಯಮಹಾ ರೇಸಿಂಗ್ ಅವ್ರು ಕಳಿಸಿದ್ದು. ಇದು ನಂಬರ್ 7 ಟ್ರ್ಯಾಕ್ ಡೇ ಮಾಡ್ಬೇಕಾದ್ರೆ ರೈಸ್ ಅವ್ರು ಕೊಟ್ಟಿದ್ದು. ಇದು ಪಕೆಲೋದು. ಇದು ನೋಡಿ ಏನ್ ಸಕ್ಕದಾಗಿದೆ ಅಂತ, ಗ್ಯಾಂಗ್ಸ್ಟರ್ ಜಾಕೆಟ್ ತರ ಇದೆಲ್ಲ. ಇದು ಲೂಯಿಸ್ ಹ್ಯಾಮಿಲ್ಟನ್ದು ಪೂಮಾ ಫೆರಾರಿ F1 ಜಾಕೆಟ್. ಆಕ್ಚುಲಿ ಈ ರೂಮಲ್ಲಿ ಬರೀ ಹಾಟ್ ವೀಲ್ಸ್ ಮಾತ್ರ ಇಲ್ಲ, ಸುಮಾರು ಬೇರೆ ಬೇರೆ ಐಟಮ್ ಇದೆ. ಎಷ್ಟೊಂದು ತೋರ್ಸೋದು ಇವತ್ತು ನಾನು ಮರ್ತ್ ಬಿಡ್ತೀನಿ. ಹಂಗೇನಾದ್ರು ನಾನು ಮರ್ತೆ ಅಂದ್ರೂ ನಂದು ಇನ್ನೊಂದು ಚಾನಲ್ ಇದೆ ಟಾಕ್ಸಿಟೆಕ್ ಅಂತ, ಅದ್ರಲ್ಲೆಲ್ಲ ಡೀಟೇಲ್ ಆಗಿ ಹಾಕ್ತೀನಿ. ಇಲ್ಲಿ ನೋಡಿ, ಕೌಬಾಯ್ ಕ್ಯಾಪ್ ನಾನು ಟಾಕ್ಸಿಕ್ ಫೋಟೋ ಶೂಟ್ ಅಲ್ಲಿ ಹಾಕಿದ್ನಲ್ಲ ಅದು. ಇಲ್ಲಿ ನಂದು ಶೂಸ್ ಇದೆ, ವ್ಯಾನ್ಸು, ಅಡಿಡಾಸು, ನ್ಯೂ ಬ್ಯಾಲೆನ್ಸು. ಇಲ್ಲೊಂದು ನೈಕಿ ಏರ್ ಇದೆ, ಅದು ನನ್ನ ಫಸ್ಟ್ ನೈಕಿ. ಈ ಅಡಿಡಾಸ್ ಅನ್ಸುತ್ತೆ ಮೋಸ್ಟ್ಲಿ ಕ್ರೇಜಿ ಆಗಿರೋದು. ಏನ್ ಸಕ್ಕದಾಗಿದೆ ನೋಡಿ ಇದು. ಇದನ್ನ ಯಾವ್ದನ್ನು ನಾನು ಯೂಸ್ ಮಾಡಿಲ್ಲ, ಹಂಗೆ ಇಟ್ಟಿದ್ದೀನಿ. ಈ ಟೇಬಲ್ ಬಗ್ಗೆ ಮಾತಾಡೋದಾದ್ರೆ, ಇದು ಮುಂಚೆ ಪ್ಲಾನ್ ಇರ್ಲಿಲ್ಲ. ಇದು ಅನ್ಬಾಕ್ಸಿಂಗ್ ಮಾಡಕ್ಕೆ ಅಂತಾನೆ ಡಿಸೈನ್ ಮಾಡಿರುವಂತ ಟೇಬಲ್. ಇಲ್ಲಿಂದ ಒಂದು ಲೈಟ್ ಬರುತ್ತೆ, ಇದೊಂದು ಲೈಟ್ ಬರುತ್ತೆ. ಇದನ್ನ ನೀವು ಚೇಂಜ್ ಮಾಡ್ಕೋಬಹುದು ಕಲರ್ಸ್ ನ. ಇನ್ನು ಕೆಳಗಡೆ ಒಂದಷ್ಟು ಶೂಸ್ ಇದೆ. ಬಟ್ ಇದು ನೋಡಿ, ನಮ್ಮ ಆಮಿಫೈಡ್ ಕಸ್ಟಮ್ಸ್ ಅವರು ಇದನ್ನ ನನಗೆ ಗಿಫ್ಟ್ ಮಾಡಿದ್ದು. ನಾವು ಪವರ್ ಆಡ್ ಗರಾಜ್ ನ ಓಪನ್ ಮಾಡಿದಾಗ ಇದು ಕಸ್ಟಮ್ ಮಾಡಿಸಿರೋದು ಗುರು, ಹ್ಯಾಂಡ್ ಪೇಂಟೆಡ್. ಇಲ್ಲಿ ಪ್ಲೇ ಸ್ಟೇಷನ್ ಬಾಕ್ಸ್ ಇದೆ, ರೆಡ್ ಪ್ಯಾರಾಸೈಟ್ ನನ್ ಗಿಫ್ಟ್ ಮಾಡಿದ್ದು. ಇಲ್ಲಿದೆ ಪ್ಲೇ ಸ್ಟೇಷನ್. ಅದನ್ನ ನಾನು ಇವಾಗ ವೈರ್ಸ್ ನೆಲ್ಲ ಇಟ್ಕೊಳಕ್ಕೆ ಅಂತ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲೇ ನೋಡ್ತಾ ಇದ್ರೆ ಇದು ಮ್ಯಾಟ್ ಇದೆ, ಈ ಕಡೆ ತಿರುಗಿದೆ. ಈ ಮ್ಯಾಟ್ ಗೇಮಿಂಗ್ ಕಂಟ್ರೋಲರ್ ತರ ಇದೆ ನೋಡಿ. ಸೊ ಇದಕ್ಕೆ ಮ್ಯಾಚಿಂಗ್ ಆಗ್ಲಿ ಅಂತ ಈ ಮ್ಯಾಟ್ ತಂದಿದ್ದು. ಇನ್ನ ಇಲ್ಲಿ ನೋಡಿದ್ರೆ ಅನ್ಬಾಕ್ಸಿಂಗ್ ಮಾಡಕ್ಕೆ ಒಂದಷ್ಟು ಗ್ಲೌಸ್ ಇದೆ. ಇಲ್ಲೊಂದು ಡೋರೆಮೋನ್ ಇದೆ, ಇಲ್ಲೊಂದು ಸಿನ್ಶಾನ್ ಇದೆ, ಇಲ್ಲೊಂದು ಮಾರ್ಷಲ್ ಹೆಡ್ಫೋನ್ ಇದೆ. ಮಾರ್ಷಲ್ ಹೆಡ್ಫೋನ್ ಆಗಕ್ಕೆ ಒಂದು ಡೆಡ್ಪೂಲ್ ಮಾಸ್ಕ್ ಇದೆ. ಇದು ಆಕ್ಚುಲಿ 3D ಪ್ರಿಂಟೆಡ್ ಮಾಸ್ಕ್. ಇದನ್ನ ವೇರ್ ಮಾಡಬಹುದು. ಇದನ್ನ ವೇರ್ ಮಾಡಿದ್ರೆ ಸಕ್ಕದಾಗಿ ಕಾಣಿಸುತ್ತೆ. ಬಟ್ ಒಂದೇನು ಅಂದ್ರೆ ಉಸಿರಾಡಕ್ ಆಗೋದಿಲ್ಲ. ಆದ್ರೆ ಏನ್ ಸಕ್ಕದಾಗಿದೆ ನೋಡಿ ಡೀಟೇಲಿಂಗು. ಇಲ್ಲಿ ಏನು ನೀವು ಪೇಂಟಿಂಗ್ ನೋಡ್ತಾ ಇದ್ದೀರಾ, ಇದು ಸ್ಪೆಷಲ್. ಇದು ನನಗೆ ಕಿಶೋರ್ ವಿಶ್ವಕರ್ಮ ಅವ್ರು ಕೊಟ್ಟಿದ್ದು. ಅವರ ಬ್ಲಡ್ ಅಲ್ಲಿ ನನಗೆ ಮಾಡಿಸ್ಕೊಟ್ಟಿದ್ದಾರೆ. ಇಷ್ಟು ಪ್ರೀತಿ ಎಲ್ಲಿ ಸಿಗುತ್ತೆ ಗುರು. ಅದೇ ತರ ಸುಮಾರು ಪೇಂಟಿಂಗ್ ಗಳು ಇಲ್ಲಿ ನನಗೆ ಸಬ್ಸ್ಕ್ರೈಬರ್ಸ್ ಕೊಟ್ಟಿರೋದೆಲ್ಲ ಇಲ್ಲಿ ಹಾಕಿದೀನಿ ನೋಡಿ. ಅಲ್ಲಿ ರಾಜ್ಕುಮಾರ್ ಅವ್ರು ಇದಾರೆ, ವಿಷ್ಣು ದಾದಾ ಇದಾರೆ, ಅಪ್ಪು ಅವ್ರು ಇದಾರೆ, ಇಲ್ಲಿ ನಾನಿದ್ದೀನಿ. ನೀವು ಇಲ್ಲೇನ್ ನೋಡ್ತಾ ಇದ್ದೀರಾ, ಇವಾಗ ನಿಮ್ಗೆ ಅಷ್ಟು ಚೆನ್ನಾಗಿ ಕಾಣಲ್ಲ. ಈ ವಿಡಿಯೋನ ಇನ್ವರ್ಟ್ ಮಾಡಿದ್ರೆ ಆಕ್ಚುಯಲ್ ಪೇಂಟಿಂಗ್ ಕಾಣುತ್ತೆ. ಅಲ್ಲಿ ನನಗೊಂದು ಫೇಕ್ ಪ್ಲೇ ಬಟನ್ ಇದೆ, ನನ್ನ ತಮ್ಮ ಕೊಡಿಸಿದ್ದು. ನನಗೆ 10,000 ಫಾಲೋವರ್ಸ್ ಆದಾಗ ಬಂದಿದ್ದು. ಇಲ್ಲಿ ಇವಾಗ ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡಬೇಕು. ಇದು ರೇಸ್ ಡೈನಾಮಿಕ್ಸ್ ಅವ್ರದ್ದು ಸ್ಟಿಕ್ಕರ್. ಇದು ಫಿಯಾಟ್ 500 ಬರೀ 60 ರೂಪಾಯಿ. ಅದ್ರ ಸಕ್ಕದಾಗಿದೆ. ಇದು ಮ್ಯಾಚ್ ಬಾಕ್ಸ್ ಟ್ರ್ಯಾಕ್ಟರ್ ಕ್ರಾಪ್ ಮಾಸ್ಟರ್ ಅಂತ. ಇದು ಮೇಜರೇಟ್ ವೋಕ್ಸ್ ವ್ಯಾಗನ್ ಬಸ್ ನ ಚಾಪ್ ಮಾಡಿಬಿಟ್ಟು ಫ್ಲಾಟ್ ಬೆಡ್ ಮಾಡಿದ್ದಾರೆ. ಇದೆಲ್ಲ ರಿಮೂವ್ ಮಾಡ್ಬೋದು ಆಕ್ಚುಲಿ. ಇದು ನೋಡಿ ಟ್ರ್ಯಾಕ್ಟರ್,
ಇದು ಮೋಸ್ಟ್ಲಿ ಮೇಜರ್ ಹೆಡ್ ಇರಬೇಕು. ಇಲ್ಲೇನ್ ನೋಡ್ತಾ ಇದೀರಾ, ಇದು ಕಂಪ್ಲೀಟ್ ಪಕೆಲೋ ಸೆಕ್ಷನ್. ಇಲ್ಲಿ ಪಕೆಲೋ ಇಂಜಿನ್ ಆಯಿಲ್ ಇದೆ, ಇಲ್ಲಿ ಡುಕಾಟಿ ಇದೆ, ಇಲ್ಲಿ ಪಕೆಲೋ ಡ್ರಮ್ ಇದೆ, ಇಲ್ಲಿ ಫೆರಾರಿ ಇದೆ. ಡುಕಾಟಿಗೆ ಮತ್ತೆ ಫೆರಾರಿಗೆ ಪಕೆಲೋ ಇಂಜಿನ್ ಆಯಿಲ್ ನ ಯೂಸ್ ಮಾಡೋದು, ಸೊ ಅದಕ್ಕೆ ಅಲ್ಲಿ ಇಟ್ಟಿರೋದು. ಇನ್ನೊಂದು ಸ್ಕೆಚ್ ಇದೆ ನೋಡಿ, ಸುಭಾಷ್ ಅವ್ರು ಮಾಡಿರೋದು. ಇಲ್ಲಿ ರಾಕ್, ಇಲ್ಲಿ ಹೈಲೆಕ್ಸ್ ಇದೆ. ಇದು ನಮ್ಮ ಪವರ್ ರ್ಯಾಡ್ದು ಮಿನಿಯೇಚರ್. ಇದನ್ನ ಜಿ ಮಿನಿ ಅಂತ ಒಬ್ರು ಮಾಡ್ಕೊಟ್ಟಿರೋದು. ಇದನ್ನ ಡಯಾರಾಮಾಸ್ ಅಂತ ಕರೀತಾರೆ. ನಿಮ್ಗೂ ಏನಾದ್ರು ಬೇಕು ಅಂದ್ರೆ ಕಸ್ಟಮ್ ಆಗಿ ಮಾಡಿಸ್ಬೋದು. ಇಲ್ಲಿ ವೈರ್ ಕೊಟ್ಟಿದ್ದಾರೆ, ಸ್ವಿಚ್ ಆನ್ ಮಾಡಿದ್ರೆ ಆನ್ ಆಯ್ತು ನೋಡಿ. ಕಂಪ್ಲೀಟ್ ಲೈಟಿಂಗ್ ಎಲ್ಲ ಇದೆ. ನನ್ನ ಹತ್ರ ಇರುವಂತ ಡುಕಾಟಿ ಮಾನ್ಸ್ಟರ್ನ ಇಲ್ಲಿ ಇಟ್ಟಿದ್ದಾರೆ. ಸೇಮ್ ಎಕ್ಸಾಕ್ಟ್ ಫೋಟೋ ಫ್ರೇಮು ನಮ್ಮ ಗರಾಜಲ್ಲಿ ಇರೋದು. ಅದೇ ತರ ಇಲ್ಲಿ ನೋಡಿ, ಪಕೆಲೋನು ಗ್ಲೋ ಆಗುತ್ತೆ. ಇದು ಮ್ಯಾಚ್ ಬಾಕ್ಸ್ ಸೂಪರ್ ಫಾಸ್ಟ್ ಎಡಿಷನ್ ಅಂತ. ಇದು ತುಂಬಾನೇ ಕಮ್ಮಿ ಮಾಡೆಲ್ಗಳು ಬಂದಿದ್ದು, ಇವತ್ತಂತೂ ನಿಮ್ಗೆ ಹುಡುಕಿದ್ರು ಸಿಗೋದಿಲ್ಲ. ತುಂಬಾನೇ ರೇರ್ ಪೀಸ್ ಇದು. ಫೆರಾರಿ 365 GT B4 ಇದು. ವೈಟ್ ಕಲರ್ ಅಲ್ಲಿ ಫೆರಾರಿ ಕಾರ್ಗಳು ಸಿಗೋದು ತುಂಬಾನೇ ಕಷ್ಟ. ಇದನ್ನ ನನಗೆ MJRC ಬೇಸ್ ಓನರ್ ಗಿಫ್ಟ್ ಮಾಡಿದ್ದು. ಹಂಗಂತ ಇಲ್ಲಿರುವಂತ ಸುಮಾರು ಐಟಮ್ಗಳನ್ನ ನಾನು ತಗೊಂಡಿರೋದು MJRC ಬೇಸ್ ಅಲ್ಲಿ. ನಿಮ್ಗೂ ಏನಾದ್ರು ಬೇಕು ಅಂದ್ರೆ ಮೈಸೂರಲ್ಲಿ ಸಿಗುತ್ತೆ, ಹೋಗಿ ತಗೊಳ್ಳಿ. ಇದು ಫುಲ್ ಲ್ಯಾಂಬೋರ್ಗಿನಿ ಸೆಟ್. ಇದೆಲ್ಲ ಕಾರ್ಡ್ ಅಲ್ಲೇ ಇರುತ್ತೆ, ಕಾರ್ಡಿಂದ ನಾನು ರಿಮೂವ್ ಮಾಡೋದಿಲ್ಲ. ಕಾರ್ಡೆಡ್ ಕಾರ್ಗಳನ್ನ ಜೋಡ್ಸಕ್ಕೆ ಅಂತ 3D ಪ್ರಿಂಟೆಡ್ ಹ್ಯಾಂಗರ್ ಇದೆ. ಇದನ್ನ ನಾನು ಕಾಲ್ಪನಿಕ ಇಂದ ತರಿಸ್ತೆ. ಈ ತರ ಇರುತ್ತೆ ನೋಡಿ. ಇದ್ರೊಳಗಡೆ ಕಾರ್ಡೆಡ್ ಕಾರ್ಗಳನ್ನ ಹಾಕ್ಬಿಟ್ಟು ನೀವು ಗೋಡೆ ಮೇಲೆ ಫಿಕ್ಸ್ ಮಾಡಬಹುದು. ಕಾಲ್ಪನಿಕ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಹೋಗಿ DM ಮಾಡಿ. ನಿಮ್ಗೂ ಏನಾದ್ರು ಬೇಕು ಅಂದ್ರೆ ಕೊಟ್ಟು ಕಳಿಸ್ತಾರೆ, ದುಡ್ಡು ಕೊಡ್ಬೇಕಷ್ಟೇ. ಲ್ಯಾಂಬೋರ್ಗಿನಿ ಹುರಕಾನು, ಲ್ಯಾಂಬೋರ್ಗಿನಿ ಉರುಸ್, ಸೆಂಟನಾರಿಯೋ, ಟ್ರವೆಂಟೋನು, ಕೂಂಟಾಶ್, ಇದು ಮ್ಯೂರಾ. ಇದಿಷ್ಟು ನಾನು ಕ್ರೊನಾಲಜಿಕಲ್ ಆಗಿ ಜೋಡಿಸಿರೋದು. ಒಂದು H2 ಇದೆ, ಒಂದು ಹಯಾಬೂಸಾ ಇದೆ, ಒಂದು RC390 ಇದೆ. ಇದು ನಂದು ಫಸ್ಟ್ ಸೂಪರ್ ಬೈಕ್ ಆಗಿರುವಂತಹ ಹಯಾಬೂಸಾದು ಕೀ ಚೈನ್. ಇಲ್ಲಿ ನಿಸಾನ್ GTR ಇದೆ, ಇಲ್ಲೊಂದು ಪೆಂಗ್ವಿನ್ ಇದೆ. ಇಲ್ಲಿ ಒಂದು ಮ್ಯಾಚ್ ಬಾಕ್ಸ್ ಸುಬಾರು ಫಾರೆಸ್ಟರ್ ಇದೆ. ನಾನು ಸುಬಾರು ಫಾರೆಸ್ಟರ್ ಕಾರ್ನ ತಗೊಂಡಾಗ ನನ್ನ ಫ್ರೆಂಡ್ ಗಿಫ್ಟ್ ಮಾಡಿದ್ದು. ಟೀನೇಜ್ ಮ್ಯೂಟೆಂಟ್ ನಿಂಜಾ ಟರ್ಟಲ್ಸ್ ಅಂತ. ಈ ಕ್ಯಾರೆಕ್ಟರ್ದು ಬಸ್ಸು ಇದೆ ಇಲ್ಲಿ, ಪಾರ್ಟಿ ವ್ಯಾಗನ್ ಅಂತ. ಈ ವಾಲ್ ಮೇಲೆ ಇರೋದೆಲ್ಲ ಮೆಜಾರಿಟಿ ನನಗೆ ಗಿಫ್ಟ್ ಬಂದಿರೋದು, ಮತ್ತೆ ಸ್ಪೆಷಲ್ ಆಗಿರುವಂತ ಕಾರ್ಸ್ಗಳು. ಇದನ್ನ ನೋಡಿ, ಸೈಕ್ ಆಗ್ತೀರಾ. ಇದು ಹಾಟ್ ವೀಲ್ಸ್ ಪ್ರೀಮಿಯಂ ಎಡಿಷನ್ ಹ್ಯಾಮಿಲ್ಟನ್ ನಂಬರ್ 44 ಇದೆ ನೋಡಿ. ಇಲ್ಲಿ ಏನ್ ಸಕ್ಕದಾಗಿದೆ ಅಂದ್ರೆ ಕ್ವಾಲಿಟಿ. ಯೂಶಲಿ ಹಾಟ್ ವೀಲ್ಸ್ ಅಲ್ಲಿ ಸುಮಾರು ತರ ಬರುತ್ತೆ. ಇದು ನಾರ್ಮಲ್ ಹಾಟ್ ವೀಲ್ಸ್ ನಿಮಗೆ 179 ರುಪೀಸ್ಗೆ ಸಿಗುತ್ತೆ. ಇದೆಲ್ಲ ಪ್ರೀಮಿಯಂ ಹಾಟ್ ವೀಲ್ಸ್. ಇದ್ರ MRP 799 ಇರುತ್ತೆ. ಬಟ್ ಯೂಶಲಿ ಇದೆಲ್ಲ ನಿಮ್ಗೆ MRP ಅಲ್ಲಿ ಸಿಗೋದು ತುಂಬಾನೇ ಕಷ್ಟ. ಇದನ್ನ ರೀಸೆಲರ್ಸ್ ಹತ್ರನೇ ತಗೋಬೇಕು. ಎಸ್ಪೆಷಲಿ ಈ ತರ ಮೂವಿ ಎಡಿಷನ್ ಅಂತೂ ನಿಮ್ಗೆ ಸಿಗೋದೇ ಇಲ್ಲ. ಇದು ಟ್ರಾನ್ಸ್ಫಾರ್ಮರ್ಸ್ ಆಪ್ಟಿಮಸ್ ಪ್ರೈಮ್. ಇವಾಗ ಸುಮ್ನೆ ಹೋಗಿ ಗೂಗಲ್ ಅಲ್ಲಿ ಚೆಕ್ ಮಾಡಿ ಇದಕ್ಕೆ ರೇಟ್ ಎಷ್ಟಿರುತ್ತೆ ಅಂತ. ಇದು ಟ್ರಾನ್ಸ್ಫಾರ್ಮರ್ಸ್ ದೇನೆ ಬಂಬಲ್ ಬಿ ಅಂದ್ರೆ ಸುಮಾರು ಜನಕ್ಕೆ ಕಮಾರೋ ನೆನಪಾಗುತ್ತೆ. ಆದ್ರೆ ಕಮಾರೋ ಫಸ್ಟ್ ಸ್ಟಾರ್ಟ್ ಆಗೋದು ಬೀಟಲ್ ಇಂದ. ಇದು ನೋಡಿ, ಆಪಲ್ ಸ್ಕೈ ಡ್ಯಾನ್ಸ್ ಕೊಲಾಬರೇಷನ್ ಮ್ಯಾಚ್ ಬಾಕ್ಸ್ ಜೊತೆ ವರ್ಕಿಂಗ್ ರಿಗ್ ಅಂತ. ಇದೊಂದು ಮರ್ಸಿಡೀಸ್ ಬೆನ್ಸ್ ಟ್ರಕ್. ಇದ್ರದ್ದು ಡೀಟೇಲಿಂಗ್ ನೋಡಿ, ಏನ್ ಸಕ್ಕದಾಗಿದೆ. ನಾನು ಇಲ್ಲಿರುವಂತ ಸುಮಾರು ಕಾರ್ಗಳನ್ನ MRP ಅಲ್ಲೇ ತಗೊಂಡಿರೋದು. ಆದ್ರೆ ಒಂದಷ್ಟು ಕಾರ್ಗಳು ಇಲ್ಲೇನಿದೆ ಇದನ್ನೆಲ್ಲ ನಾನು ಎಕ್ಸ್ಟ್ರಾ ದುಡ್ಡು ಕೊಟ್ಟು ಕಲೆಕ್ಟರ್ಸ್ ಹತ್ರ ತಗೊಂಡ್ ಬಂದಿರೋದು. ಈ ಸೆಕ್ಷನ್ಗೆ ಆಮೇಲೆ ಬರೋಣ. ಇನ್ನೂ ಎರಡು ಇಲ್ಲಿ ಸ್ಪೆಷಲ್ ಕಾರ್ ಸೆಟ್ ಇದೆ. ಇದು ನೋಡಿ, ಹಾಟ್ ವೀಲ್ಸ್ F1 2024 ಎಡಿಷನ್. ಫಾರ್ಮುಲಾ 1 ಎಡಿಷನ್ 5 ಸೆಟ್ ಅಲ್ಲೂ ಬರುತ್ತೆ, 10 ಸೆಟ್ ಅಲ್ಲೂ ಬರುತ್ತೆ. ನಾನಿದು 2024 ಎಡಿಷನ್ 5 ಸೆಟ್ ತಗೊಂಡಿದ್ದು. ಬಟ್ ಇವಾಗ ನೋಡ್ತಾ ಇದ್ದೀನಿ ನೋಡಿ, ಇಲ್ಲೊಂದು ವೀಲೇ ಇಲ್ಲ. ಇನ್ನೊಂದು 5 ಸೆಟ್ ಬಂದು ಈ ಫೆರಾರಿದು. ಮುಂಚೆ ಇದು ತುಂಬಾನೇ ಎಕ್ಸ್ಕ್ಲೂಸಿವ್ ಆಗಿತ್ತು, ಇವಾಗ ಇದೆಲ್ಲಾ ಕಡೆ ಸಿಗ್ತಾ ಇದೆ MRP ಗೆನೆ. ಫೆರಾರಿದು ಹಾಟ್ ವೀಲ್ಸ್ ಸುಮಾರು ವರ್ಷದ ಮುಂಚೆನೆ ಕೊಲಾಬರೇಷನ್ ಎಂಡ್ ಆಗಿತ್ತು, ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಇದಕ್ಕಿಂತ ಹಳೆ ಫೆರಾರಿ ಹಾಟ್ ವೀಲ್ಸ್ ಗಳನ್ನ ಯಾರ್ಯಾರು ಇಟ್ಟಿದ್ದಾರೆ ಆ ಕಾರ್ಗಳಿಗೆ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಇವಾಗ ನಾನು ಇಲ್ಲಿರುವಂತ ಒಂದಷ್ಟು ಹಾಟ್ ವೀಲ್ಸ್ ಗಳನ್ನ ತೋರಿಸ್ತೀನಿ. ಇದರಲ್ಲಿ ಸುಮಾರು ಕಾರ್ಡ್ ಅಲ್ಲೇ ಬಿಡ್ತೀನಿ, ಇನ್ನೊಂದಷ್ಟು ಕಾರ್ಡ್ ಇಂದ ತೆಗಿಬೇಕು. ಒಂದೊಂದಾಗಿ ತೋರಿಸ್ಕೊಂಡು ಹೋಗ್ತೀನಿ ಯಾವ್ದಾವ್ದಿದೆ ಅಂತ. 2015 ಜಾಗ್ವಾರ್ F ಟೈಪ್, ಇದು ಮ್ಯಾಚ್ ಬಾಕ್ಸ್. Audi R8 ಆಲ್ಮೋಸ್ಟ್ ಡಾರ್ಕ್ ಸಿಲ್ವರ್ ಶೇಡ್ ಅಲ್ಲಿ ಇದೆ. ಯೂಶಲಿ ಮ್ಯಾಟಲ್ ಅವರು ಹಾಟ್ ವೀಲ್ಸ್ ಮ್ಯಾಚ್ ಬಾಕ್ಸ್ ಅಂತ ಎರಡು ಮಾಡ್ತಾರೆ. ಬಟ್ ಪರ್ಸನಲಿ ನನಗೆ ಹಾಟ್ ವೀಲ್ಸ್ ಗಿಂತ ಮ್ಯಾಚ್ ಬಾಕ್ಸ್ ಡೀಟೇಲಿಂಗ್ ಇಷ್ಟ ಆಗುತ್ತೆ. ಬಟ್ ಸ್ಟಿಲ್ ಕಾರ್ ಡಿಸೈನ್ ಅಂತ ನೋಡಿದ್ರೆ, ಲೆಗಸಿ ಅಂತ ನೋಡಿದ್ರೆ ಹಾಟ್ ವೀಲ್ಸ್ ಗೆ ಯಾವತ್ತಿದ್ರು ಹವಾ ಇರುತ್ತೆ. ಇದು ಮೆಕ್ಲಾರೆನ್ P1. ನಿಮ್ಗೆ ಇದು ಕಲರ್ ಎಷ್ಟು ಕಾಣಿಸ್ತಿದೆ ಗೊತ್ತಿಲ್ಲ, ಇಲ್ಲಿ ಲೈಟ್ ಬಿದ್ದಿದ್ ಕಡೆ ಇದು ಸಿಲ್ವರ್ ಆಗುತ್ತೆ. ಇದು ಮೆಕ್ಲಾರೆನ್ 720S ಪರ್ಪಲ್ ಅಲ್ಲಿ ಇದೆ. ಮೆಕ್ಲಾರೆನ್ ಸ್ಪೀಡ್ ಟೈಲ್. ಇದನ್ನೆಲ್ಲ ಮೇನ್ ಲೈನ್ ಕಾರ್ಸ್ ಅಂತ ಕರೀತಾರೆ. ಇನ್ನೊಂದಷ್ಟು ಫ್ಯಾಂಟಸಿ ಕಾರ್ಸ್ ಅಂತ ಬರುತ್ತೆ, ಅದು ಹಾಟ್ ವೀಲ್ಸ್ ಅವರನ್ನೇ ಒಂದು ಸ್ಟೋರಿ ಲೈನ್ ನ ಇಟ್ಕೊಂಡು ಡಿಸೈನ್ ಮಾಡೋದು. ಬಟ್ ಈ ಮೇನ್ ಲೈನ್ ಕಾರ್ಸ್ ಏನಿರುತ್ತೆ ಇದು ಲೈಸೆನ್ಸ್ಡ್ ಆಗಿರುತ್ತೆ. ಸೊ ಇವರು ಮೆಕ್ಲರೆನ್ ಇಂದ ಲೈಸೆನ್ಸ್ ತಗೊಂಡು ಇದನ್ನೆಲ್ಲ ಮಾಡೋದು. ಮೆಕ್ಲರೆನ್ F1 ತುಂಬಾನೇ ಕಷ್ಟ ಆಗುರು ಇದು ಹಾಟ್ ವೀಲ್ಸ್ ಅಲ್ಲಿ ಹುಡುಕಕ್ಕೆ. ಇದು ಮೆಕ್ಲರೆನ್ ಸೆನ್ನಾ ಫೋರ್ಜಾ ಹೊರೈಸನ್ 4 ಎಡಿಷನ್. ಇವಾಗ ಆಲ್ರೆಡಿ ಫೋರ್ಜಾ ಹೊರೈಸನ್ 6 ಬಂದಿದೆ. ಇದು ಟೆಸ್ಲಾ ರೋಡ್ಸ್ಟರ್. ಇದು ದೆನ್ ಅಂಡ್ ನೌ ಸೀರೀಸ್ ಅಂತ. ಹೊಸ ರೋಡ್ಸ್ಟರ್ ನಂಗೆ ಸಿಗ್ಲಿಲ್ಲ, ಬರೀ ಹಳೆ ಸಿಕ್ತಷ್ಟೇ. ಹೋಂಡಾ ಅಕ್ಯೂರಾ NSX. ಇದು ನನಗೆ ಇದು ವೈಟ್ ಕಲರ್ ಬೇಕಿತ್ತು, ಬಟ್ ಈ ಕಲರ್ ಸಿಕ್ತು. ಇದು ನನಗೆ ಸಬ್ಸ್ಕ್ರೈಬರ್ ಗಿಫ್ಟ್ ಮಾಡಿದ್ದು. ಫಾರ್ವರ್ಡ್ ಸ್ಟಿಂಗ್ರೆ ಅಂತ ಮೇಲ್ಗಡೆ ಕಾರ್ಡ್ ತಿಂದಾಕ್ಬಿಟ್ಟಿದ್ದಾರೆ. ಇದು ಜಾಗ್ವಾರ್ XJ220 ತುಂಬಾನೇ ಲಿಮಿಟೆಡ್ ನಂಬರ್ಸ್ ಅಲ್ಲಿ ಬಂದಿದ್ದು. ಇವಾಗ ಬೇಕು ಅಂದ್ರೂ ಈ ಕಲರ್ ಅಲ್ಲಿ ನಿಮ್ಗೆ ಸಿಗೋದಿಲ್ಲ. ಇದು ಪಗಾನಿ ಹುವೈರಾ ಬ್ರೆಂಬೋ ಎಡಿಷನ್. ನಾನು ಮೈಸೂರಲ್ಲೇ ತಗೊಂಡಿದ್ದೆ 2020 ಅಲ್ಲಿ 120 ರೂಪಾಯಿ ಕೊಟ್ಟು. ಸೊ ಇದು ಮೇನ್ ಲೈನ್ ಕಾಸ್ಟಿಂಗು, ಸ್ಪೆಷಲ್ ಕಾಸ್ಟಿಂಗ್ ಗಳು. ಈ ತರ ಕಾರ್ಗಳಿಗೆ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಇದು ಕೋನಿ ಎಡಿಷನ್ ಮಾಜ್ದಾ RX-7. ಲೈಟ್ ಬಿದ್ದಾಗ
ಆಲ್ಮೋಸ್ಟ್ ಗ್ರೀನ್ ಇರೋದು ಎಲ್ಲೋ ಕಲರ್ ಆಗುತ್ತೆ. ಯಾವೆಲ್ಲೋ ಗೊತ್ತಾ, ಈ ವೀಲ್ ಮೇಲೆ ಇದೆಯಲ್ಲ ಆಲ್ಮೋಸ್ಟ್ ಆ ಎಲ್ಲೋನೇ ಆಗುತ್ತೆ. ಇದು ಜಿ ರೆಡಿ ನಿಸಾನ್ ಫೇರ್ ಲೇಡಿ ಜಿ. ಇದ್ರ ಜೊತೆ ಒಂದು DIY ಪ್ಲೇನ್ ಸಿಕ್ಕಿತ್ತು, ಅದೆಲ್ಲೋ ಇತ್ತು ಅಂತ ಗೊತ್ತಿಲ್ಲ. ನೋಡಿ ರೇಟ್ ಎಷ್ಟಿತ್ತು ಅವಾಗ, 99 ರೂಪಾಯಿ ಇತ್ತು ಗುರು. ಇದು 68 ಶೆವಿ ನೋವಾ. ಇದು 1990s ಅಲ್ಲಿ ಬರ್ತಾ ಇದ್ದಂತ ಹೋಂಡಾ ಸಿವಿಕ್. ಇದು 90s ಅಕ್ಯೂರಾ NSX. ಇದು ನಾನು ಅವಾಗ್ಲೇ ತೋರಿಸಿದ್ದು 2017 ಅಕ್ಯೂರಾ. ಎರಡೂ ಇದೆ ನನ್ನ ಹತ್ರ. ಈ ಕ್ಯಾಮ್ರಾದ ಆಟೋ ಫೋಕಸ್ ಏನೋ ಓಡಿಸ್ಕೊಂಡ್ಬಿಟ್ಟಿದೆ ಗುರು. ನೋಡಿ ಈ ಫೋನ್ ನ ತಗೊಂಡಾಗ್ಲಿಂದನೂ ಇದೇ ಪ್ರಾಬ್ಲಮ್. ಏನಾಗಿದೆ ಅಂತ ನನ್ಗೆ ಇವತ್ತಿಗೂ ಅರ್ಥ ಆಗ್ತಿಲ್ಲ. ಇದು 1955 ಶೆವಿ ಬೆಲ್ಲೇರ್ ಗ್ಯಾಸರ್. ಇದ್ರ ಮೇಲೆ ನೋಡಿ ಎಲ್ಲಾ ತರ ಲೋಗೋನು ಹಾಕ್ಬಿಟ್ಟಿದ್ದಾರೆ. 1972 ಸ್ಟ್ರಿಂಗ್ ರೇ ಕನ್ವರ್ಟಬಲ್. ಇದು ಹೋಂಡಾ ಸಿವಿಕ್ ಟೈಪ್ ಆರ್. ಪ್ರತಿಯೊಬ್ಬ ಹುಡುಗಂದು ಸಿವಿಕ್ ಅನ್ನೋದು ಒಂದ್ ಟೈಮಲ್ಲಿ ಡ್ರೀಮ್ ಆಗಿರುತ್ತೆ. ನಮ್ ದೇಶದಲ್ಲಿ ಸಿವಿಕ್ ಟೈಪ್ ಆರ್ ಅಂತೂ ಬರಲಿಲ್ಲ, ಹಾಟ್ ವೀಲ್ಸ್ ಆದ್ರೂ ಇಟ್ಕೊಳ್ಳೋಣ. ಇದು ಒನ್ ಆಫ್ ಮೈ ಫೇವರೇಟ್ ಗುರು. ಫೋರ್ಡ್ ಫೋಕಸ್ RS. ಇದ್ರಲ್ಲಿರುವಂತ ಡಿಸೈನ್, ಡೀಟೈಲಿಂಗ್, ಕಲರ್, ಫೋರ್ಡ್ ಲೋಗೋ ಎಲ್ಲ ಸಖತ್ತಾಗಿದೆ. 2019 ಮರ್ಸಿಡೀಸ್ ಬೆನ್ಸ್ A ಕ್ಲಾಸ್ ಇದು. ಆಕ್ಚುಲಿ ಈ ಕಾರಲ್ಲಿ ಡೀಟೈಲಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. Z4 ಅಂದ್ರೆ ನಮ್ಗೆಲ್ಲ ಗೊತ್ತಿರೋದು ಕನ್ವರ್ಟಬಲ್ ಕಾರು, ಬಟ್ ಇದು ನೋಡಿ ಮೋಟರ್ ಸ್ಪೋರ್ಟ್ ಎಡಿಷನ್. ಇದು ನಿಸಾನ್ 300 ZX ಟ್ವಿನ್ ಟರ್ಬೋ. ನೋಡಿ ಮೇಲ್ಗಡೆ ಟಾರ್ಗಾ ಟಾಪ್ ಅಂತ ಬರುತ್ತೆ, ಆ ಎಡಿಷನ್ ಇದು. ಇದು ಅಲ್ಟ್ರಾ ಹಾಟ್ಸ್ ಅಂತ ಸ್ಪೆಷಲ್ ಎಡಿಷನ್. ನಾರ್ಮಲ್ ಹಾಟ್ ವೀಲ್ಸ್ ಗಿಂತ ಇದು ರೇಟ್ ಜಾಸ್ತಿ ಇರುತ್ತೆ. ಇದು 300 ರೂಪಾಯಿ ಇದೆ. ಇದು ಕಾರ್ಡ್ ಇಂದ ಓಪನ್ ಮಾಡೋದಿಲ್ಲ, ಇದು ಕಾರ್ಡ್ ಅಲ್ಲೇ ಇರಬೇಕು. ಕಾರ್ಡ್ ಅಲ್ಲಿ ಇದ್ರೇನೆ ಮರ್ಯಾದೆ ಇದಕ್ಕೆ. ಆಲ್ಫಾ ರೋಮಿಯೋ GT V6 3.0. ನನಗೇನು ಕಾರ್ ಅಷ್ಟು ಇಷ್ಟ ಆಗಿಲ್ಲ, ಬಟ್ ಹೆಸರಿಗೋಸ್ಕರ ತಗೊಂಡೆ. ಇದು SRT ವೈಪರ್. ಎರಡೂ ಸೇಮ್ ಆಲ್ಫಾ ರೋಮಿಯೋನೇ, ಬಟ್ ನನಗೆ ಮೇಲ್ಗಡೆದು ಏನಕ್ಕೆ ಇಷ್ಟ ಅಂದ್ರೆ ಇದರಲ್ಲಿರುವಂತ ವೀಲ್ಸ್ ಸಖತ್ತಾಗಿದೆ. ಕ್ಯಾಮ್ರಾ ಯಾಕೆ ಇಷ್ಟು ಕೆಡದಾಗಿದೆ ಗುರು ಈ ಫೋನ್ದು. BMW 507 ಈ ತರ ಒಂದು BMW ಇತ್ತು ಅನ್ನೋದು ನನಗೆ ಗೊತ್ತಿರಲಿಲ್ಲ. Kia Stinger GT ಅಂತ. ಇದನ್ನ ಬೇರೆ ದೇಶಗಳಲ್ಲಿ ಮರ್ಸಿಡೀಸ್ಗೆ BMW ಗೆ ಕಾಂಪಿಟೇಷನ್ ಅಂತ ಕರೀತಾರೆ. ಒನ್ ಆಫ್ ಮೈ ಆಲ್ ಟೈಮ್ ಫೇವ್ರೆಟ್ ಕಾರ್ BMW M2. ಇದ್ರ ಜೊತೆಗೆ ನಿಮಗೆ ನೋಡಿ ಇದು ಸಿಗುತ್ತೆ ಪೇಪರ್ ಗರಾಜ್. ಈ ತರ ಗರಾಜ್ ನ ಸೆಟಪ್ ಮಾಡಿ ಇದ್ರೊಳಗಡೆ ಕಾರ್ ನಿಲ್ಲಿಸಬಹುದು. Audi RS5 ಕೂಪ್. ಕಲರ್ ಮಾತ್ರ ಅಕ್ಯುರೇಟ್ ಆಗಿದೆ ಗುರು. ಇದ್ರ ನಂಬರ್ ಪ್ಲೇಟ್ ನೋಡಿ HW RS 519 ಅಂತ. ಹಾಟ್ ವೀಲ್ಸ್ RS5 2019 ಮಾಡೆಲ್ ಅಂತ. ಇದು ನೋಡಿ 2019 ಕಾರ್ಡ್ ಇಂದ ಇದೆ. ಸುಬಾರು ಇಂಪ್ರೆಸಾ 22B STI ವರ್ಷನ್. ಜಾಗ್ವಾರ್ XC-FV ಪ್ರಾಜೆಕ್ಟ್ 8 ಅಂತ. ಜಾಗ್ವಾರ್ ಅವರು ಇವಾಗ ಗೇ ಕಾರ್ಗಳನ್ನ ಬಿಡೋ ಮುಂಚೆ ಈ ತರ ಸೆಕ್ಸಿ ಆಗಿರುವಂತ ಕಾರ್ಗಳನ್ನ ಬಿಡ್ತಾ ಇದ್ರು. ಪಗಾನಿ ಹುಯರಾ ರೋಡ್ಸ್ಟರ್. ಕಲರ್ ಕಾಂಬಿನೇಷನ್ ಮಾತ್ರ ಕ್ರೇಜಿ ಇದೆ. ಇದು ಅವಾಗಿನ ಟೈಮಲ್ಲಿ ಹಾಟ್ ವೀಲ್ಸ್ ಈ ತರ ಸ್ಪೆಷಲ್ ಎಡಿಷನ್ ಎಲ್ಲ ಬಿಡ್ತಾ ಇದ್ರು. ಅಂದ್ರೆ ನಿಮಗೆ ಹಾಟ್ ವೀಲ್ ಸಿಟಿ ಅಂತ DIY ಕಿಟ್ಗಳನ್ನ ಫ್ರೀ ಆಗಿ ಕೊಡ್ತಾ ಇದ್ರು. ಇವಾಗ ಇದೆಲ್ಲ ಬರೋದಿಲ್ಲ. ಮರ್ಸಿಡೀಸ್ AMG GT3. ಇದ್ರ ಮೇಲಿರುವಂತ ಪೇಂಟ್ ನೋಡಿ ಹೆಂಗ್ ಹೊಳಿತಾ ಇದೆ ಅಂತ. ಇಲ್ಲೊಂದು AMG GT ಇದೆ. ಮಸರಾಟಿ ಶಮಾಲ್. ಇಲ್ಲಿರುವಂತ ಕಾರ್ಸ್ ಗಳನ್ನ ತೋರಿಸಿದಾಯ್ತು. ಇವಾಗ ಈ ಕಾರ್ಸ್ ಗಳನ್ನ ತೋರಿಸೋ ಮುಂಚೆ ಈ ಸೆಕ್ಷನ್ ಅನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲೇನು ನೋಡ್ತಾ ಇದ್ದೀರಾ, ಇದು ಫುಲ್ ಕಂಪ್ಲೀಟ್ ಪಾರ್ಷಾ ಮತ್ತೆ ಮೂವೀಸ್ ಗೋಸ್ಕರ ಡೆಡಿಕೇಟ್ ಮಾಡಿರೋದು. ಒಂದಷ್ಟು ಪಾರ್ಷಾ ಕಾರ್ಗಳಿದೆ, ಒಂದಷ್ಟು ಪಾಪ್ ಕಲ್ಚರ್ ಕಾರ್ಗಳಿದೆ. ಕಾರ್ಗಳನ್ನ ತೋರಿಸೋ ಮುಂಚೆ ಇಲ್ಲೊಂದಷ್ಟು ಐಟಮ್ ತೋರಿಸ್ತೀನಿ ನೋಡಿ. ಇಲ್ಲಿ ಬೇಜಾರಾದ್ರೆ ಆಟಾಡಕ್ಕೆ ಊನೋ ಇದೆ. ಇಲ್ಲಿ ಒಂದು ಡೈರಿ ಇದೆ. 3D ಪಜಲ್ ಹೌಸ್. ಇಲ್ಲಿ ಈ ತರ ಮನೆ ಆಗುತ್ತೆ ಕಟ್ಟಿದ್ರೆ. ಇಲ್ಲಿ ಜೆಂಗಾ ಇದೆ. ಹೆಂಗ್ ಆಡೋದೊಂದು ಗೊತ್ತಿಲ್ಲ, ಅದಕ್ಕೆ ಇನ್ನು ಓಪನ್ ಮಾಡಿಲ್ಲ. ಚಿಕ್ಕ ವಯಸ್ಸಲ್ಲಿ ನಾವೆಲ್ಲ ಸ್ಟಿಕ್ಕರ್ ಕಲೆಕ್ಟ್ ಮಾಡ್ತಿದ್ವಲ್ಲ ಜಾತ್ರೆಯಲ್ಲಿ. ಫುಲ್ ಕಾರ್ಸ್. ಇದು ಫುಲ್ ಡೋರೆಮೋನ್. ಇದಕ್ಕೆಲ್ಲ ಎಷ್ಟು ಗುರು, 10-15 ರೂಪಾಯಿ ಇರ್ಬೇಕಷ್ಟೇ. ಇವಾಗ ಇದೆಲ್ಲ ಸಿಗೋದು ಇಲ್ಲ ನಿಮಗೆ. ಇಲ್ಲಿ ಕಿಂಡರ್ ಜಾಯ್ದು ಹ್ಯಾರಿ ಪಾಟರ್ ಎಡಿಷನ್ ಇದೆ. ಪಂಕೋ ಪಾಪ್ ಟಾಯ್ಸ್ ಬರ್ತಿತ್ತು. ಜನ ಹುಚ್ಚಾಗಿ ತಗೋತಾ ಇದ್ರು ಈ ಹ್ಯಾರಿ ಪಾಟರ್ ಕಿಂಡರ್ ಜಾಯ್ನ. ಇವಾಗ ನಿಲ್ಸ್ಬಿಟ್ಟಿದ್ದಾರೆ. ನನ್ನ ಹತ್ರ ಒಂದು ಬಾಕ್ಸ್ ಇದೆ, ಇನ್ನೂ ಓಪನ್ ಮಾಡಿಲ್ಲ. ಇಲ್ಲಿ ನೋಡಿ ಹಾಟ್ ವೀಲ್ಸ್ ಪಾಪ್ ಕಲ್ಚರ್ ಅಂತ ಇದೆ. ಹೆಡ್ ಬ್ಯಾಂಗರ್ ಬಾಲ್. MTV ಟೂರ್ ಬಸ್ ಇದು. ಇದು ಸ್ಟ್ರೇಂಜರ್ ಥಿಂಗ್ಸ್ ಶೆವರ್ಲೆ K5 ಬ್ಲೇಸರ್. ನಾನು ಸ್ಟ್ರೇಂಜರ್ ಥಿಂಗ್ಸ್ ನೋಡಿಲ್ಲ, ಬಟ್ ಈ ಪ್ರಜೆ ಈ ಕಾರ್ನ ಓಡಿಸ್ತಾನಂತೆ, ಅದಕ್ಕೆ ತಗೊಂಡಿದ್ದು. ಸಿಂಪ್ಸನ್ಸ್ದು ಫ್ಯಾಮಿಲಿ ಕಾರು. ಏನ್ ಕ್ಯೂಟ್ ಆಗಿದೆ ನೋಡಿ. ಇದು ಕಾರಿಗಿಂತ ಇದ್ರ ಮೇಲಿರುವಂತ ಕಾರ್ಡ್ ಆರ್ಟ್ ಸಖತ್ತಾಗಿದೆ. ಇದು ನೋಡಿ GI ಜೋದು. ಕಾಂಬ್ಯಾಟ್ ಜೆಟ್ ಸ್ಕೈ ಸ್ಟ್ರೈಕರ್. ಆಕ್ಚುಲಿ ಬಾರ್ಬಿ ಇದು ಒಂದೇ ಇಲ್ಲ, ಇನ್ನು ಸುಮಾರು ಇದೆ ನನ್ನ ಹತ್ರ. ಅದಕ್ಕಿಂತ ಮುಂಚೆ ಇದು ನೋಡ್ಕೊಳ್ಳಿ ಒಂದು. ಇದು ಟಾಪ್ ಗನ್ ಮ್ಯಾವ್ರಿಕ್. ಒನ್ ಆಫ್ ಮೈ ಮೋಸ್ಟ್ ಫೇವ್ರೆಟ್ ಮೂವಿ. ಅದ್ರಲ್ಲಿ ಬರುವಂತ 1971 ಪಾರ್ಷಾ 911. ಪ್ರೀಮಿಯಂ ಅಲ್ಲಿ ಒಂದು ಸ್ಪೆಷಾಲಿಟಿ ಏನು ಅಂದ್ರೆ ನಿಮ್ಗೆ ಮೆಟಲ್ ಬೇಸ್ ಬರುತ್ತೆ. ಇದು ಕೆಳಗಡೆ ಏನ್ ನೋಡ್ತಾ ಇದ್ರೆ ಇದು ಬೇಸ್ ಅಂತಾರೆ. ರಿಯಲ್ ರೈಡರ್ಸ್ ಅಂತ ಕರೀತಾರೆ. ಅಂದ್ರೆ ರಬ್ಬರ್ ಟೈರ್ ಗಳು ಬರುತ್ತೆ. ಇದು ನಾರ್ಮಲ್ ಹಾಟ್ ವೀಲ್ಸ್ ಅಷ್ಟು ಫಾಸ್ಟ್ ಆಗು ಸ್ಮೂತ್ ಆಗು ಓಡೋದಿಲ್ಲ. ಇದೆಲ್ಲ ಆಟ ಆಡಕ್ಕಿಂತ ಜಾಸ್ತಿ ಕಲೆಕ್ಟಬಲ್ಸ್ ಅಂತಾನೆ ಹೇಳ್ಬೋದು. ಶೋ ಪೀಸ್ ತರ ಇಟ್ಕೋಬೇಕು. ಒರಿಜಿನಲ್ ಪಾರ್ಷಾ ಲೋಗೋ ಗುರು. ಒರಿಜಿನಲ್. ಇವತ್ತು ಈ ಲೋಗೋ ಈ ಫ್ರೇಮ್ ಒಳಗಡೆ ಇದೆ. ಇನ್ನೊಂದಷ್ಟು ವರ್ಷದಲ್ಲಿ ನನ್ನ ಕಾರ್ ಮೇಲೆ ಇರುತ್ತೆ. 70 ಇಯರ್ಸ್ ಸ್ಪೆಷಲ್ ಎಡಿಷನ್ ಮ್ಯಾಚ್ ಬಾಕ್ಸ್ ಅವ್ರು ಬಿಟ್ಟಿದ್ದು 1985 ಪಾರ್ಷಾ 911 ರ್ಯಾಲಿ ಅಂತ. ಇದು ತುಂಬಾನೇ ಎಕ್ಸ್ಕ್ಲೂಸಿವ್, ನಿಮಗೆ ಅಷ್ಟು ಈಸಿಯಾಗಿ ಸಿಗೋದಿಲ್ಲ. ಇದು ಇವಾಗ ಬಂದಿರುವಂತ ಪಾರ್ಷಾ 911 ಡಾಕರ್ ರಫ್ ರೋಡ್ ಎಡಿಷನ್ ಅಂತ. ಇದರಲ್ಲಿ ಡೋರ್ಸ್ ಗಳನ್ನ ಓಪನ್ ಮಾಡಬಹುದು. ನೋಡಿ ಇಂಟೀರಿಯರ್ ಎಲ್ಲ ಎಷ್ಟು ಚೆನ್ನಾಗಿದೆ. ಇಲ್ಲಿ 3 ಫೋಟೋ ಫ್ರೇಮ್ ಇದೆ. ಒಂದು ದೊಡ್ಡ ಪೋಸ್ಟರ್ ನ ಡಿವೈಡ್ ಮಾಡಿ ಹಾಕಿರೋದು. ಇದು ಪಾರ್ಷಾ GT3 RS ಮೌಸ್ ಪ್ಯಾಡ್, ಕೀಬೋರ್ಡ್ ಪ್ಯಾಡ್, ಲ್ಯಾಪ್ಟಾಪ್ ಯೂಸ್ ಮಾಡೋದು. ಇಲ್ಲೇನ್ ನೋಡ್ತಾ ಇದ್ರೆ ಇದು ಸ್ಪೆಷಲ್ ಪಾರ್ಷಾ 911 ಕೆರೆರಾ ಕ್ಲಿಪ್ ಅಂತ. ಫ್ಯೂಚರ್ ಅಲ್ಲಿ ನಾನು ಪಾರ್ಷಾ ತಗೊಂಡಾಗ ಕೀ ಚೈನ್ಗೆ ಕ್ಲಿಪ್ ಮಾಡ್ಕೊಳ್ಳೋಕೋಸ್ಕರ ಇದಿರೋದು. ಒಂದು ಪ್ಲಾಸ್ಟಿಕ್ ಬೇಸ್ ಬರುತ್ತೆ, ಮೆಟಲ್ ಬಾಡಿ ಬರುತ್ತೆ. ಅದ್ರ ಮೇಲೆ ಕರೇರಾ ಅಂತ ಬರ್ದಿದ್ದಾರೆ. ಇಲ್ಲಿ ನಂದು ಪ್ಲೇ ಸ್ಟೇಷನ್ ಇದೆ,
ಪ್ಲೇ ಸ್ಟೇಷನ್ಗೆ 2 ಎಕ್ಸ್ಟ್ರಾ ಕಂಟ್ರೋಲರ್ ತಗೊಂಡಿದ್ದೀನಿ. ಇಲ್ಲಿ ಕೂಲಿಂಗ್ ಪ್ಯಾಡ್ ಇದೆ. ಸದ್ಯಕ್ಕೆ 2 ಗೇಮ್ ಸಿಡಿ ತಗೊಂಡಿದ್ದೀನಿ. ಒಂದು ಅನ್ಚಾರ್ಟೆಡ್, ಒಂದು ಸ್ಪೈಡರ್ ಮ್ಯಾನ್. ಇದು ಮುಂಗಾರು ಮಳೆ ಸಿಡಿ. ನಮ್ಮ ಮನೆಗೆ ಬಂದಂತ ಫಸ್ಟ್ ಸಿಡಿ 60 ರೂಪಾಯಿ ಏನೋ ಅವಾಗ. ಇನ್ನೂ ಇಟ್ಕೊಂಡಿದ್ದೀನಿ ಗುರು. ನಿಮ್ಮ ಹತ್ರ ಏನಾದ್ರು DVD ಪ್ಲೇಯರ್ ಇದ್ರೆ ಹೇಳಿ, ಅದಕ್ಕೆ ಹಾಕೊಂಡು ಒಂದ್ಸಲ ಈ ಸಿನಿಮಾ ನೋಡಬೇಕು. ಇಲ್ಲಿ ಒಂದಷ್ಟು ಹಳೇ ಕಲೆಕ್ಷನ್ಗಳಿದೆ ನಂದು. ನೋಕಿಯಾ ಫ್ಲಿಪ್ ಫೋನ್ ಇವಾಗ ವರ್ಕ್ ಆಗೋದಿಲ್ಲ. ಜಮಾನ್ದಲ್ಲಿ ಇದನ್ನ ಯೂಸ್ ಮಾಡ್ತಾ ಇದ್ದೆ, ನೆನಪಿದ್ಯಾ? ಕ್ರಿಕೆಟ್ ಆಡ್ತಿದ್ವಲ್ಲ, ಇದರಲ್ಲಿ ಸ್ಕ್ರೀನೇ ಬರ್ನ್ ಆಗ್ಬಿಟ್ಟಿದೆ ಗುರು. ನಾನು ಇವಾಗ ಇದನ್ನ ರೀಸೆಂಟ್ ಆಗಿ ಯೂಸ್ ಮಾಡ್ತಾ ಇದ್ದೆ. ಎಕ್ಸ್ಪ್ರೆಸ್ ಮ್ಯೂಸಿಕ್. ಇಲ್ಲಿ ನೋಡಿ, ಆಪಲ್ ಐಪಾಡ್. ಇದನ್ನ ನನಗೆ ಚಿಟ್ಟಿ ಗಿಫ್ಟ್ ಮಾಡಿದ್ದು. ಆಕ್ಚುಲಿ ಚಾರ್ಜ್ ಮಾಡ್ಕೊಂಡು ಸಾಂಗ್ಸ್ಗಳು ಕೇಳ್ಬೋದು ಇದರಲ್ಲಿ. ವರ್ಕಿಂಗ್ ಕಂಡೀಷನ್ ಇದೆ. ಪೋರ್ಷಾ ಶೋಕೇಸ್ ಇದು. ಇದಕ್ಕೆ ಡಯಾರಾಮಾ ಅಂತ ಕರೀತಾರೆ. ಆಗ್ಲೇ ಪಕ್ಕೆಲ್ಲ ತೋರಿಸಿದ್ನಲ್ಲ ಆ ತರ. ಇದರೊಳಗಡೆ ಸ್ಪೆಷಲ್ ಆಗಿರುವಂತ ಪೋರ್ಷಾಗಳನ್ನ ಪಾರ್ಕ್ ಮಾಡಿದ್ದೀನಿ. ಇಲ್ಲೊಂದು ಪೋರ್ಷಾ ಕರೇರಾ ಇದೆ, ಕಂಪ್ಲೀಟ್ ಬ್ಲ್ಯಾಕ್. ಸೇಮ್ ಇಲ್ಲಿರೋದೇನೆ, ಬಟ್ ಇದ್ರಲ್ಲಿ ವೀಲ್ಸ್ ಇದೆ. ಇದು ಹಾಟ್ ವೀಲ್ಸ್ ಅಲ್ಲ, ಮ್ಯಾಚ್ ಬಾಕ್ಸ್ ಅಲ್ಲ, ಮೇಜೊರೆಟೋ ಅಲ್ಲ, CCA ಅಂತ ಒಂದು ಆಕ್ರಿಲಿಕ್ ಡಿಸ್ಪ್ಲೇ ಕೇಸ್ ಸಿಗುತ್ತೆ. ಇದು 1:64 ಬರೋದಿಲ್ಲ, 1:60 ಬರುತ್ತೆ. 1:60 ಬಂದು 1:64 ಗಿಂತ ಸ್ವಲ್ಪ ದೊಡ್ಡದಾಗಿರುತ್ತೆ. ಅದಕ್ಕೋಸ್ಕರ ಇದನ್ನ ಸಪರೇಟ್ ಆಗಿ ಇಟ್ಟಿದ್ದೀನಿ. ಬಟ್ ಡೀಟೇಲಿಂಗ್ ಮಾತ್ರ ಬೆಂಕಿ ಇದೆ ಗುರು. ಇದು ಹಿಂದೆ ಒಂದು ಕಾರ್ಡ್ ಕೊಟ್ಟಿದ್ದಾರೆ. ಇದು ನಿಂಗೆ ಸ್ಲೈಡ್ ಮಾಡಿದ್ರೆ ಪ್ರಾಪರ್ ಶೋ ಪೀಸ್ ಇದು. ಇಲ್ಲಿರೋದೆಲ್ಲ ಸ್ಪೆಷಲ್ ಕಾರ್ಗಳು ಎಲ್ಲ ಸ್ಪೆಷಲ್ ಕಾರ್ಗಳು. ಇದು ನನ್ನ ಫ್ರೆಂಡ್ ಕೆನಿದು. ಇನ್ನು ಇಟಾಲಿಯಿಂದ ಬಂದಿದ್ದು ತಗೊಂಡೇ ಹೋಗಿಲ್ಲ, ಇಲ್ಲೇ ಇದೆ. 67 ಲೋಟಸ್ ಟೈಪ್ 49 ಹಾಟ್ ವೀಲ್ಸ್ ರೇಸ್ ಡೇ ಎಡಿಷನ್ ಅಂತ ಕಾರ್ಗಳಿದು. ಇದು 2020 ಟೊಯೋಟಾ GR ಸೂಪ್ರಾ. ಇದು ಕಾರ್ಡ್ ಆರ್ಟ್ ಮಾತ್ರ ಸಖತ್ತಾಗಿದೆ. ಇದು ಸ್ಪೆಷಲ್ ಕ್ಯಾಸ್ಟಿಂಗ್. ಕಸ್ಟಮ್ 77 ಡಾಡ್ಜ್ ವ್ಯಾನ್ ಸೂಪರ್ ಕ್ರೋಮ್ ಎಡಿಷನ್ ಅಂತ. ಇದು ಗ್ಲಾಸಸ್ ಎಲ್ಲ ರೆಡ್ ಕಲರ್ ಟಿಂಟ್ ಆಗಿದೆ. ಇದು DC ಬ್ಯಾಟ್ಮ್ಯಾನ್ ಎಡಿಷನ್, ಬ್ಯಾಟ್ ಮೊಬೈಲ್. ಇಲ್ಲಿ ಇನ್ನೊಂದು ಅಲ್ಟ್ರಾ ಆರ್ಟ್ಸ್ ಇದೆ ನೋಡಿ, ಟೊಯೋಟಾ ಸ್ಟಾರ್ಲೆಟ್ KP61. ಇದು ನನಗೆ ನನ್ನ ಫ್ರೆಂಡ್ ಕೆನಿನೇ ಕೊಡಿಸಿದ್ದು. ಇದು ಸ್ಪೆಷಲ್ ಹಾಟ್ ವೀಲ್ ಸ್ಪೀಡ್ ಗ್ರಾಫಿಕ್ಸ್ ಅಂತ. 1650 ರುಪೀಸ್ ಇದಕ್ಕೆ. ಆಕ್ಚುಲ್ MRP ಇವರು ಮುಚ್ಚಿಬಿಟ್ಟಿದ್ದಾರೆ. 399 ಸಮಥಿಂಗ್ ಏನೋ ಇರುತ್ತೆ. ದೊಡ್ಡ ಟಾಯ್ ಶಾಪ್ ಹೋದ್ರೆ ಇದೇ ಪ್ರಾಬ್ಲಮ್ ಆಗೋದು. ಸಣ್ಣ ಸ್ಟೇಷನರಿ ಶಾಪ್ ಅಲ್ಲೆಲ್ಲ ಹುಡುಕಿ ಸಿಗುತ್ತೆ ಕಮ್ಮಿ ರೇಟ್ಗೆನೆ. ಇದು 84 ಆಡಿ ಸ್ಪೋರ್ಟ್ ಕ್ವಾಟ್ರೋ. ಆಕ್ಚುಲಿ ಇದು ರಿಯಲ್ ಲೈಫ್ ಅಲ್ಲೂ ಈ ಕಾರ್ ಇದೆ. ಇದು ಕಸ್ಟಮ್ ಫೋರ್ಡ್ ಬ್ರಾಂಕೋ. ಇದ್ರದ್ದು ಏನ್ ಗೊತ್ತಾ ಸ್ಪೆಷಲ್? ಇಲ್ಲಿ ಗೋಲ್ಡ್ ಕಲರ್ ಅಲ್ಲಿ ಫ್ಲೇಮ್ ಲೋಗೋ ಇದೆಯಲ್ಲ, ಇಲ್ಲೂ ಇದೆ ನೋಡಿ ಕಾರ್ ಮೇಲೆ. ಇದು ಟ್ರೆಜರ್ ಹಂಟ್ ಅಂತ. ಹಾಟ್ ವೀಲ್ಸ್ ಅಲ್ಲಿ ಟ್ರೆಜರ್ ಹಂಟ್ ಬರುತ್ತೆ, ಸೂಪರ್ ಟ್ರೆಜರ್ ಹಂಟ್ ಬರುತ್ತೆ. ನನ್ನ ಹತ್ರ ಇದು ತನಕ ಒಂದು ಸೂಪರ್ ಟ್ರೆಜರ್ ಹಂಟ್ ಸಿಕ್ಕಿಲ್ಲ. ಇದು ಹಾಟ್ ವೀಲ್ಸ್ ಸಿಲ್ವರ್ ಸೀರೀಸ್. ಇದು ಸ್ವಲ್ಪ ನಿಮಗೆ ರೇಟ್ ಜಾಸ್ತಿ ಇರುತ್ತೆ, 299 ರುಪೀಸ್. ಬಟ್ ಈ ಸಿಲ್ವರ್ ಸೀರೀಸ್ ಅಲ್ಲಿ ಕಾರ್ಡ್ ಆರ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ. ನೀವು ಅವಾಗಲೇ ಪಾಪ್ ಕಲ್ಚರ್ ನೋಡಿದ್ರಿ ಅಲ್ವಾ, ಇದು ಕಾರ್ ಕಲ್ಚರ್ ಅಂತ. ಕಾರ್ ಕಲ್ಚರ್ ಮಾಡೆಲ್ ಅಲ್ಲಿ ಈ ತರ ಸ್ಪೆಷಲ್ ಕಾರ್ಗಳನ್ನ ಇವರು ಲಾಂಚ್ ಮಾಡಿರ್ತಾರೆ. ಜಾಪನೀಸ್ ಅಲ್ಲಿ ಬರೆದು ಬಿಟ್ಟಿದ್ದಾರೆ, ನನಗೇನೋ ಅರ್ಥ ಆಗ್ತಾ ಇಲ್ಲ. ಇದು ಇಂಪೋರ್ಟೆಡ್ ಮಾಡೆಲ್. ಇದು ನಿಮ್ಗೆ ಇಂಗ್ಲಿಷ್ ಅಲ್ಲಿ ಏನು ಬರ್ದೇ ಇಲ್ಲ, ಎಲ್ಲ ಜಾಪನೀಸ್ ಅಲ್ಲೇ ಬರೆದಿದ್ದಾರೆ. ಇದು ರೆನಾಲ್ಟ್ ಸ್ಪೇಸ್ F1 ಅಂತ. ಇದು ನನಗೆ ಶಿವಮೊಗ್ಗದಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಕೊಟ್ಟಿದ್ದು. ಇವಾಗ ನಾನು ತೋರಿಸೋ ಒಂದಷ್ಟು ಕಾರ್ಗಳು ಫ್ಯಾಂಟಸಿ ಕಾಸ್ಟಿಂಗ್. ಇಲ್ಲೆಲ್ಲ ಇದೆಯಲ್ಲ, ಇದೆಲ್ಲ ಫ್ಯಾಂಟಸಿ ಕಾಸ್ಟಿಂಗ್. ಈ ಫ್ಯಾಂಟಸಿ ಕಾಸ್ಟಿಂಗ್ ಕಾರ್ಗಳಿಂದ ಎಲ್ಲ ಒಂದು ಸ್ಟೋರಿ ಇರುತ್ತೆ. ಅದು ಗೊತ್ತಿದ್ರೆ ಮಾತ್ರ ಈ ಕಾರ್ಗಳಿಗೆ ವ್ಯಾಲ್ಯೂ ಸಿಗೋದು. ಪರ್ಪಲ್ ಪ್ಯಾಷನ್. ಇಲ್ಲಿ ನೋಡಿ, ಶೆವಿ ನೋವಾ ವ್ಯಾಗನ್. ಇದು ಮುಂದ್ಗಡೆ 2 ಯೆಲ್ಲೋ ವೀಲ್ಸ್ ಇದೆ, ಹಿಂದ್ಗಡೆ ಪಿಂಕ್ ವೀಲ್ಸ್ ಇದೆ. 56 ಫೋರ್ಡ್ F100 ಕ್ವೀನ್ ಎಡಿಷನ್. ಇದು ಕಾವೆಟ್ ಗ್ಯಾಸರ್ ವೈಟ್ ವಾಲ್ ಟೈರ್ಸ್ ಜೊತೆ ಬರುತ್ತೆ. ನಿಸಾನ್ ಫೇರ್ ಲೇಡಿ 2000 ಕಸ್ಟಮ್ ಫೋಕ್ಸ್ ವ್ಯಾಗನ್ ಬೀಟಲ್. ವೋಕ್ಸ್ ವ್ಯಾಗನ್ ಅಲ್ಲ, ಇದು ಫೋಕ್ಸ್ ವ್ಯಾಗನ್. ಜೆ ಇಂಪೋರ್ಟ್ಸ್ ಅಂತ ಇದೆ ನೋಡಿ. ಜೆ ಇಂಪೋರ್ಟ್ಸ್ ಅಂದ್ರೆ ಜಾಪನೀಸ್ ಇಂಪೋರ್ಟ್ಸ್ ಅಂತ. ಮಾಜ್ದಾ RX-7 ಡ್ರಿಫ್ಟ್. ಇದೆರಡು ಟೆಸ್ಲಾ. ಒಂದು ಮಾಡೆಲ್ 3, ಒಂದು ಮಾಡೆಲ್ S. ಇದು 70 ಶೆವಿ ಕಮಾರೋ RS. ಬ್ರೆಜಿಲಿಯನ್ ಡಾಡ್ಜ್ ಚಾರ್ಜರ್. ಇದೆಲ್ಲ ನನಗೆ ಯಾವ್ದು ಅಂತಾನು ಗೊತ್ತಿಲ್ಲ ಗುರು ಕಾರ್ಗಳು. ಇದು ನೋಡಿ ಏನ್ ಸಕ್ಕತ್ತಾಗಿದೆ ಅಂತ. ಪೇಂಟು ಕ್ರೇಜಿ ಇದೆ. ಇದ್ರ ಮೇಲೆ ಇರುವಂತ ಡಿಕ್ಯಾಲ್ ನೋಡಿ. ಕಸ್ಟಮ್ ಕಿಯಾ EV6 EV ಎಲೆಕ್ಟ್ರಿಕ್. ಇದು ಮ್ಯಾಚ್ ಬಾಕ್ಸ್ ಕಾರು. ಆಸ್ಟಿನ್ ಹೇಲಿ ರೋಡ್ಸ್ಟರ್ ಅಂತ. ಇದು ಹೋಂಡಾ ಸಿವಿಕ್ 1976 ಅಲ್ಲಿ ಸಿವಿಕ್ ಈ ತರ ಇತ್ತು, ಮಾರುತಿ 800 ತರ. 1962 ಫೋಕ್ಸ್ ವ್ಯಾಗನ್ ಬೀಟಲ್ ಪಿಂಕ್ ಕಲರ್ ಅಲ್ಲಿ ಇದೆ. ಇದು ನೋಡಿ, ಈ ಕಾರ್ನ ನೀವು ಕಂಡುಹಿಡಿಯಕ್ಕೂ ಆಗಲ್ಲ ಯಾವ್ದು ಅಂತ, ಎಕ್ಸ್ಪೆಕ್ಟ್ ಮಾಡಿರಲ್ಲ. ಹೋಂಡಾ ಸಿಟಿ ಗುರು ಹಿಂಗೆ ಇದ್ದಿದ್ದು ಮುಂಚೆ. ಇವಾಗ ಹೋಂಡಾ ಸಿಟಿ ತರ ಇದೆ. ಕಲರ್ ಅಂದ್ರೆ ಇದು ಗುರು, ಗೋಲ್ಡ್ ಕಲರ್ ಬೆಂಟ್ಲಿ ಕಾಂಟಿನೆಂಟಲ್ GT3. ಆಸ್ಟನ್ ಮಾರ್ಟಿನ್ ವಲ್ಕನ್. ಈ ಕಾಸ್ಟಿಂಗ್ ಬಂದಿದೆ ಅಂತಾನು ಎಷ್ಟೊಂದ್ ಜನಕ್ಕೆ ಗೊತ್ತಿಲ್ಲ. ಹಾಟ್ ವೀಲ್ಸ್ ಎಕ್ಸಾಟಿಕ್ಸ್ ಅಲ್ಲಿ ಬರೋದು ಇದು. ಫೋರ್ಡ್ RS200 ಇದು ಗಲ್ಫ್ ಎಡಿಷನ್. ಆಸ್ಟನ್ ಮಾರ್ಟಿನ್ DB5. ಆಸ್ಟನ್ ಮಾರ್ಟಿನ್ ನೋಡಿದ್ರೆ ನನಗೆ ಜೇಮ್ಸ್ ಬಾಂಡ್ ನೆನಪಾಗುತ್ತೆ. ಬಟ್ ಈ ಪರ್ಟಿಕ್ಯುಲರ್ ಕಾರಲ್ಲಿ ನನಗೆ ಇಷ್ಟ ಆಗಿದೆ ಏನು ಅಂದ್ರೆ ಇದರಲ್ಲಿರುವಂತ ವೀಲ್ಸ್. ಲೋಟಸ್ ಎಸ್ಪ್ರಿ S1. ಫೋರ್ಡ್ GT40. ಇನ್ನ ಫೈನಲಿ ಕಾರ್ಡ್ ಒಳಗಡೆ ಇರೋ ಕಾರಲ್ಲಿ 2 ಸ್ಪೆಷಲ್ ಮಾರಿಸ್ ಮಿನಿ ಟ್ವಿನ್ಸ್. ಇದು ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಹಾಟ್ ವೀಲ್ಸ್ ಬರೀ ಕಾರ್ ಮಾತ್ರ ಮಾಡೋದಿಲ್ಲ, ಬೈಕ್ಸು ಮಾಡ್ತಾರೆ. ರೆಡ್ ಶೆಡರ್ ಅಂತ, ಇದು ಟ್ರ್ಯಾಕರ್ ಗಾಡಿ. ಹೋಂಡಾ ಸೂಪರ್ ಕಪ್ ಕಸ್ಟಮ್. ಇದು ಡೆಲಿವರಿ ಗಾಡಿ. ಥೈಲ್ಯಾಂಡ್ ಅಲ್ಲೆಲ್ಲ ಬೇಜಾನ್ ಓಡುತ್ತಿದ್ದು. 1966 ಟ್ರಯಂಫ್ ಟೈಗರ್ 100. ಇದ್ರ ಹಿಂದೆ ಒಂದು ಸ್ಟೋರಿನೇ ಇದೆ ಗುರು. ಈ 79 ನಂಬರ್ ಏನಕ್ಕಿದೆ ಅಂತ. ವೆಸ್ಪಾ 90 SS ಸೂಪರ್ ಸ್ಪ್ರಿಂಟ್. ತುಂಬಾ ರೇರ್ ಈ ತರ ಬೈಕ್ ಗಳನ್ನ ನೀವು ನೋಡೋದು ಈ 1:64 ಸ್ಕೇಲ್ ಅಲ್ಲಿ. ನೋಡಿ, ಪಿಯಾಜಿಯೋ ಲೋಗೋ ಇದೆ, ವೆಸ್ಪಾ ಲೋಗೋ ಇದೆ. ಇಲ್ಲೊಂದಷ್ಟು ಗುಡ್ಡೆ ಹಾಕಿದಾಯ್ತು, ಅಲ್ಲೊಂದಷ್ಟು ಗುಡ್ಡೆ ಹಾಕಿದಾಯ್ತು. ಇವಾಗ ಲಾಸ್ಟ್ ಅಂಡ್ ಫೈನಲ್ ಆಗಿ ಈ ಕಂಪಾರ್ಟ್ಮೆಂಟ್ ನೋಡೋಣ. ಇದು ಮೆಕ್ಲರೇನು. ಇದನ್ನ ಆಕ್ಚುಲಿ ಮಿಸ್ಟರ್ ಇಗ್ನಿಷನ್ ಅವರು ಗಿಫ್ಟ್ ಕೊಟ್ಟಿದ್ದು. ಈ ಕಾರ್ ನೋಡಿ, ಟ್ರಾನ್ಸ್ಫಾರ್ಮರ್ ಇದು.
ಎಲ್ಲರೂ ಹೋಗಿ ತರ ಕ್ರ್ಯಾಶ್ ಮಾಡಿದ್ರೆ ಟ್ರಾನ್ಸ್ಫಾರ್ಮರ್ ಆಗ್ಬಿಡುತ್ತೆ. ಇಲ್ಲಿ ಒಂದು ಸಿಂಗಾಪುರ್ ಏರ್ಲೈನ್ಸ್ ಇದೆ, ಇಲ್ಲಿ ಜಿಪ್ಸಿ ಇದೆ, ಇಲ್ಲಿ FJ ಕ್ರೂಸರ್ ಇದೆ. ಇದ್ರದ್ದು ಆಲ್ರೆಡಿ ನಾನು ರೀಲ್ ಮಾಡಾಕಿದ್ದೀನಿ. ಎರಡನ್ನು 1:64 ರಿಮೋಟ್ ಕಂಟ್ರೋಲ್ ಗುರು. ಎಲ್ಲ ಕಂಪ್ಲೀಟ್ ಆಗಿ ವರ್ಕ್ ಆಗುತ್ತೆ. ಆಕ್ಚುಲಿ ವರ್ಕ್ ಆಗುತ್ತೆ. ಇದು ಸ್ಪೈಡರ್ ಮ್ಯಾನ್ ಹಿಂದೆ ಇರೋದು ವ್ಯಾನ್ ಗಾಗ್ದು ಪೇಂಟಿಂಗ್ ಸ್ಟಾರಿ ನೈಟ್ ಅಂತ ಆ ಕಾನ್ಸೆಪ್ಟ್ ಅಲ್ಲಿ ಮಾಡಿರೋದು. ಇದೆರಡು ಕಾಂಬಿನೇಷನ್ ಮಾತ್ರ ಮಸ್ತ್ ಆಗಿದೆ. ಸ್ಕ್ರಾಪ್ ಬಾರ್ನ್ ಆಟೋಮೋಟಿವ್ ಅವರು ನನಗೆ ಕಳಿಸಿರುವಂತ ವಾಲ್ ಕ್ಲಾಕ್, ಇದನ್ನ ಕಾರ್ದು ಸ್ಪೇರ್ ಪಾರ್ಟ್ ಯೂಸ್ ಮಾಡ್ಕೊಂಡು ಮಾಡಿರೋದು. ಇಲ್ಲಿರೋದು ಒನ್ ಆಫ್ ಮೈ ಫೇವ್ರೆಟ್ ಸೆಗ್ಮೆಂಟ್ ಗುರು, ಫಾಸ್ಟ್ ಅಂಡ್ ಫ್ಯೂರಿಯಸ್. ಫಾಸ್ಟ್ ಅಂಡ್ ಫ್ಯೂರಿಯಸ್ ಅಲ್ಲಿ ಸುಮಾರು ಜನ ಪಾಲ್ ವಾಕರ್ ನ ನೆನ್ಪಿಟ್ಕೊಂಡಿರೋದು ಈ ಕಾರಿಂದ. ನಿಸಾನ್ ಸ್ಕೈಲೈನ್ GTR R34 ಟೂ ಫಾಸ್ಟ್ ಟೂ ಫ್ಯೂರಿಯಸ್ ಮೂವಿ ಎಡಿಷನ್ ಇದು. ಇವಾಗ ಈ ಕಾರ್ ಬರುತ್ತೆ, ಆದ್ರೆ ಈ ಕಾರ್ಡ್ ಬರೋದಿಲ್ಲ. ಇಲ್ಲೊಂದು ಎಲ್ ಕಮಿನೋ ಇದೆ, ಇಲ್ಲೊಂದು ಟೊಯೋಟಾ ಸುಪ್ರಾದು ಮಾಂಗಾ ಎಡಿಷನ್ ಇದೆ. ಇನ್ನ ಮೂವಿ ಎಡಿಷನ್ ಅಂತ ನೋಡಿದ್ರೆ ಒಂದಷ್ಟು ಪ್ರೀಮಿಯಂ ಕಾರ್ಸ್ ಗಳಿದೆ. ನೋಡಿ, ಇದೊಂದು ಫಾಸ್ಟ್ ಅಂಡ್ ಫ್ಯೂರಿಯಸ್ ಪ್ರೀಮಿಯಂ ಕಾರು. ಇದರಲ್ಲಿ ರಬ್ಬರ್ ವೀಲ್ಸ್ ಬರುತ್ತೆ. ಇದು ಫಾಸ್ಟ್ ಅಂಡ್ ಫ್ಯೂರಿಯಸ್ ಹೋಂಡಾ ಸಿವಿಕ್. ಇದು ಅಕ್ಯುರಾ ಇಂಟೆಗ್ರಾ. ಇದು ನಿಸಾನ್ ಸ್ಕೈಲೈನ್ GTR. ಫಾಸ್ಟ್ ಅಂಡ್ ಫ್ಯೂರಿಯಸ್ ಅಂದಾಗ ನೆನಪಾಯ್ತು, ಇದು ನೋಡಿ ಜಾಡಾ ಟಾಯ್ಸ್ ಅವ್ರದ್ದು ನ್ಯಾನೋ ಹಾಲಿವುಡ್ ರೈಡ್ಸ್ ಅಂತ. ಇದು ಮಿಸ್ಟ್ರಿ ವೆಹಿಕಲ್ ಪ್ಯಾಕ್ ಅಂತ. ಇದ್ರಲ್ಲಿ ನಿಮ್ಗೆ ಯಾವ ಕಾರ್ ಇರುತ್ತೆ ಅಂತ ಗೊತ್ತಿರೋದಿಲ್ಲ, ಆಯ್ತಾ. ಇದನ್ನ ಓಪನ್ ಮಾಡಿದಾಗ್ಲೇ ಗೊತ್ತಾಗೋದು. ಇವಾಗ ಇದನ್ನ ನೀವು ತಗೋಬೇಕು ಅಂದ್ರೆ 600 ರೂಪಾಯಿ 1000 ರೂಪಾಯಿ ತನಕ ಹೋಗುತ್ತೆ. ಇದರಲ್ಲಿ ಡಾಡ್ಜ್ ವೈಪರ್ SRT ಸಿಕ್ತು. ಹಾಟ್ ವೀಲ್ಸ್ ಚಿಕ್ಕದು ಅಂದ್ರೆ ಇದು ಹಾಟ್ ವೀಲ್ಸ್ ಗುನು ಕಾಲ್ ಭಾಗ ಬರುತ್ತೆ ಅಷ್ಟೇ. ಹಾಟ್ ವೀಲ್ಸ್ ವಿಡ್ತ್ ಎಷ್ಟಿದೆ, ಆಲ್ಮೋಸ್ಟ್ ಅದ್ರ ಲೆಂತ್ ಅಷ್ಟಿದೆ. ಇಲ್ಲಿ ಒಂದು ಕ್ಯಾಂಪರ್ ಇದೆ, ಇದ್ರದ್ದು ಡೆಡಿಕೇಟೆಡ್ ಅನ್ಬಾಕ್ಸ್ ವಿಡಿಯೋ ಮಾಡ್ಬೇಕು ಗುರು. ಅಲ್ಲಿ ಕ್ಯಾಡಿಲಾಕ್ ಎಲ್ಡೊರಾಡೋ ಇದೆ. ಸೊ ಇಲ್ಲಿರೋ ಕಾರ್ಗಳ ಬಗ್ಗೆ ನೋಡೋ ಮುಂಚೆ ಇಲ್ಲಿ ಒಂದಷ್ಟು ಐಟಮ್ಸ್ ಇದೆ, ಅದನ್ನ ನೋಡೋಣ. ಇದು ನಂದು ಟಿಪಿಕಲ್ ಕನ್ನಡಿಗ ಚಾನಲ್ದು. ಅಲ್ಲಿ ಹಾರ್ಲೆ ಡೇವಿಡ್ಸನ್ ಸ್ಟೀಲ್ ಪ್ಲೇಟ್ ಇದೆ, ಹಯಾಬೂಸಾ ಇದೆ. ಇದೆಲ್ಲ ನೀವೇ ನೋಡ್ತಾ ಇದೀರಾ ಟಾಪ್ ಗೇರ್ ಮ್ಯಾಗಝಿನ್ಸ್ US ಇಂದ ತರಿಸಿರೋದು. ನೀವು ಹಾಟ್ ವೀಲ್ಸ್ ನ ಹೆಂಗಾರು ಮಾಡಿ ಹುಡುಕ್ ಬಿಡ್ಬೋದು, ಆದ್ರೆ ಇದನ್ನ ಹುಡುಕಕ್ ಆಗೋದಿಲ್ಲ. ಇದಕ್ಕೆ ಬೆಲೆ ಕಟ್ಟಕ್ಕೂ ಆಗೋದಿಲ್ಲ, ಅಷ್ಟು ಸ್ಪೆಷಲ್. ಸ್ಟಿಕ್ಕರ್ ಆಕ್ಟಿವಿಟಿ ಬುಕ್ ಅಂತ ಇದು. ಇದರಲ್ಲಿ ನೀವು ಸ್ಟಿಕ್ಕರ್ಸ್ ನ ಅಂಟಿಸ್ಬೇಕು. ನೋಡಿ, ಒಂದೊಂದು ಪಾರ್ಟೆ ಮಿಸ್ಸಿಂಗ್ ಇರುತ್ತೆ. ಇದೆಲ್ಲ ನಮ್ಗೆ ಚಿಕ್ಕ ವಯಸ್ಸಲ್ಲಿ ಸಿಕ್ಕಿದ್ರೆ ಏನೇನೆಲ್ಲ ಮಾಡ್ಬಿಡ್ತಾ ಇದ್ವಿ. ಇಲ್ಲೇನು ನೋಡ್ತಾ ಇದ್ರಲ್ವಾ, ಒಂದು ನಿಮಿಷ ಇಲ್ಲಿ ತೋರಿಸ್ತೀನಿ. ಇದೆಲ್ಲ ನೋಡಿ ಸ್ಟಿಕ್ಕರ್ಸ್. ಇದು ಇಲ್ಲಿ ಇದನ್ನು ತೆಗಿಬೋದು, ಬಟ್ ನಾನಂತೂ ಯಾವುದು ರಿಮೂವ್ ಮಾಡಿಲ್ಲ. ನಿಮಗೆ ಎಲ್ಲಿ ಹುಡುಕಿದ್ರು ಒರಿಜಿನಲ್ ಟಾಪ್ ಗೇರ್ ಮ್ಯಾಗಝಿನ್ ಸ್ಟಿಕ್ಕರ್ಸ್ ಸಿಗೋದಿಲ್ಲ. ಸ್ಟಿಕ್ಕರ್ ಬುಕ್ಕೇನೆ ಕ್ರೇಜಿ ಅನ್ಕೊಂಡ್ರೆ ಇಲ್ಲಿ ಮಾಡೆಲ್ ಮೇಕಿಂಗ್ ಕಿಟ್ ಇದೆ ನೋಡಿ. ಪೇಪರ್ ಕಟ್ಟಿಂಗ್ಸ್ ಇದೆ, ಇದರಿಂದ ಮಾಡ್ಬೋದು. ಇದನ್ನ ಹೆಂಗೆ ಮಾಡೋದು ಅಂತ ಗೈಡ್ ಇದೆ. ಸೊ ಟಾಪ್ ಗೇರ್ ಸೆಕ್ಷನ್ ಅಲ್ಲಿ ಈ ವಿಂಟೇಜ್ ಕಾರ್ಗಳನ್ನ ಇಟ್ಟಿದ್ದೀನಿ. ಹಳೇ MG, ಇದು ಮರ್ಸಿಡೀಸ್, ಇದೆಲ್ಲ ಡೋರ್ ಓಪನ್ ಆಗುತ್ತೆ. ಇದು ಲೆಜೆಂಡ್ರಿ ಪ್ರೀಮಿಯರ್ ಪದ್ಮಿನಿ ಮೈಲ್ಸ್ ಕೆನಡಿ ಎಡಿಷನ್ ಲೈಟರ್. ಸದ್ಯಕ್ಕೆ ಗ್ಯಾಸ್ ಹಾಕಿಲ್ಲ. ನನ್ನ ಹತ್ರ ಒಂದಷ್ಟು JDM ಸ್ಟಿಕ್ಕರ್ಸ್ ಇದೆ. ಎಲ್ಲ ಅನಾದಿ ಕಾಲದಲ್ಲಿ ತಗೊಂಡಿದ್ದು ಗುರು. ಈ ಸೆಕ್ಷನ್ ಆದ್ಮೇಲೆ ಕೆಳಗಡೆ ಬಂದ್ರೆ ನಿಮಗೆ ಜುರಾಸಿಕ್ ಪಾರ್ಕ್ ಸೆಕ್ಷನ್ ಕಾಣುತ್ತೆ. ಜುರಾಸಿಕ್ ಪಾರ್ಕ್ 1 ಅಲ್ಲಿ ಇರುತ್ತಲ್ಲ ಅದು ಸ್ಕೆಲಿಟನ್. ಇದು ಜೀಪ್ ವ್ರಾಂಗ್ಲರ್ ಜುರಾಸಿಕ್ ಪಾರ್ಕ್ದು. ಮ್ಯಾಚ್ ಬಾಕ್ಸ್ ಅವರು ಜುರಾಸಿಕ್ ಪಾರ್ಕ್ ನ ರಿಲೀಸ್ ಮಾಡಿದ್ರು, ಹಾಟ್ ವೀಲ್ಸ್ ಅವ್ರು ಮಾಡಿರಲಿಲ್ಲ. ಸೊ ಇಲ್ಲಿರೋದೆಲ್ಲ ಮ್ಯಾಚ್ ಬಾಕ್ಸ್ ತಾನೆ. ಮರ್ಸಿಡೀಸ್ ಬೆನ್ಸ್ ಯೂನಿಮಾಗ್ ಇದು. ಈ ಎರಡು ಕಾರ್ಗಳ ಬಗ್ಗೆ ನಿಮಗೆ ನಾನು ಸ್ಪೆಷಲ್ ಆಗಿ ಹೇಳಬೇಕು. ಇದು ಜುರಾಸಿಕ್ ಪಾರ್ಕ್ 1 ಅಲ್ಲಿ ಬರುವಂತ ಕಾರು, 93 ಫೋರ್ಡ್ ಎಕ್ಸ್ಪ್ಲೋರರ್. ಇದು ಅದೇ ಕಾರು. ಡಿಫ್ರೆನ್ಸ್ ಏನು ಅಂತ ಗೊತ್ತಾಗ್ತಿದ್ಯಾ ನಿಮಗೆ? ಜುರಾಸಿಕ್ ಪಾರ್ಕ್ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲರೂ ಹೋಗೋ ಅಂತ ಕಾರು. ಇದು ಜುರಾಸಿಕ್ ಪಾರ್ಕ್ ಅಲ್ಲಿ T-Rex ಕಾರ್ನ ತುಳಿದ ಮೇಲೆ ಎಲ್ಲರೂ ಹೋಗೋ ಅಂತ ಕಾರು. 2018 ಅಲ್ಲಿ ತಗೊಂಡಿದ್ದು. ಇದು 2023 ನಲ್ಲಿ ತಗೊಂಡಿದ್ದು. ಈ ಸೆಟ್ ನಾನು ಕಂಪ್ಲೀಟ್ ಮಾಡೋದಕ್ಕೆ 5 ವರ್ಷ ಆಯ್ತು. ನಾನು ಇದು ತನಕ ಯಾವ ಕಲೆಕ್ಟರ್ಸ್ ಹತ್ರನೂ ಇದು 2 ಕಾರ್ ಇರೋದನ್ನ ನೋಡಿಲ್ಲ. ಇನ್ನ ಈ ಬುಕ್ ಬಗ್ಗೆ ಹೇಳೋದಾದ್ರೆ ದ ಲಾಸ್ಟ್ ವರ್ಡ್ ಅಂತ. ಈ ಬುಕ್ ಸ್ಪೆಷಾಲಿಟಿ ಏನು ಅಂದ್ರೆ ಜುರಾಸಿಕ್ ಪಾರ್ಕ್ ಮೂವಿ ಇನ್ಸ್ಪೈರ್ ಆಗಿರೋದು ಈ ಬುಕ್ ಇಂದಾನೆ. ಇನ್ನ ಕೆಳಗಡೆ ಬಂದ್ರೆ ಬಾರ್ಬಿ ಕಾರ್ಸ್ ಇದೆ. ಇಲ್ಲಿ ಬಾರ್ಬಿ ಟ್ರಕ್ ಇದೆ. ಬಾರ್ಬಿ ಸ್ಟಾರ್ಟ್ ಮಾಡಿದವರು ಮತ್ತೆ ಹಾಟ್ ವೀಲ್ ಸ್ಟಾರ್ಟ್ ಮಾಡಿದವರು ಗಂಡ ಹೆಂಡತಿ. ಅವರಿಬ್ರದ್ದು 60th ಆನಿವರ್ಸರಿ ಕಾರ್ ಇದು. ಇದು ಬಾರ್ಬಿ ಮೂವಿಯಲ್ಲಿ ಬರುವಂತ ಕಾರು. ಇದು ಬಾರ್ಬಿ ಎಡಿಷನ್ ಹಮ್ಮರ್ EV. ನೋಡಿ, ಬಾರ್ಬಿ ಪ್ರಿನ್ಸಸ್. ಇನ್ನೊಂದಷ್ಟು ಪ್ರಿನ್ಸಸ್ ತಂದು ಇಡ್ಬೇಕಿಲ್ಲಿ. ಇದು ಐರ್ಟನ್ ಸೆನಾದು ಪೋಸ್ಟರ್. ಆದ್ರೆ ಇದು ಐರ್ಟನ್ ಸೆನಾದು ಮಿನಿ GT ಕಾರು. ಏನ್ ಕ್ರೇಜಿ ಆಗಿದೆ ನೋಡಿ. ಇಲ್ಲಿ ಐರ್ಟನ್ ಸೆನಾದು ಕೀ ಚೈನ್ ಇದೆ. ಬೀಯಿಂಗ್ ಸೆಕೆಂಡ್ ಇಸ್ ಟು ಬಿ ದ ಫಸ್ಟ್ ಆಫ್ ದ ಒನ್ಸ್ ಹೂ ಲೂಸ್. ಈ ಖಾಲಿ ಜಾಗದಲ್ಲಿ ನಾನು ಇನ್ನೊಂದು ಪ್ಲೇ ಬಟನ್ ಹಾಕ್ತೀನಿ. ಟಾಕ್ಸಿಟೆಕ್ ಚಾನಲ್ 100K ಆದಾಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಒಂದು ಪ್ಲೇ ಬಟನ್ ಕೊಡಿಸಿ. ಈ ಸ್ಟ್ಯಾಂಡ್ ನಾನು IKEA ಇಂದ ತಂದಿದ್ದು. ಇದ್ರೊಳಗಡೆ ಸ್ಪೆಷಲ್ ಕಾರ್ಗಳನ್ನ ನಾನು ಇಟ್ಟಿದ್ದೀನಿ. ಫಸ್ಟ್ ಕೌಂಟರ್ ನ ನೋಡೋದಾದ್ರೆ ಇಲ್ಲಿರೋದೆಲ್ಲ SUVಗಳು. ಫೋರ್ಡ್ ಬ್ರಾಂಕೋ ಪರ್ಫಾರ್ಮೆನ್ಸ್ ಟ್ರಕ್ಸ್ ಅಂತ ಒಂದು ಸೀರೀಸ್ ಬಂತು. ಆ ಸೀರೀಸ್ ಅಲ್ಲಿ ಬಂದಿರುವಂತ ಕಾರ್ ಇದು. ಇದು ಕಾಲ್ಪನಿಕ ಇಂದ ತರಿಸಿದ್ದು. ಇದು 3D ಪ್ರಿಂಟೆಡ್ ರ್ಯಾಕ್. ಇಲ್ಲಿ ವೋಲ್ವೋ ಇದೆ, ಇಲ್ಲಿ ಹೈಲೆಕ್ಸ್ ಇದೆ. ಈ ಹೈಲೆಕ್ಸ್ ಬಂದು ಹಾಟ್ ವೀಲ್ಸ್ ಅಲ್ಲ, ಟಾಮಿಕಾ ಅದು. ಇಲ್ಲಿ ಶೆವಿ ಸಿಲ್ವರಾಡೋ ಇದೆ, ಲ್ಯಾಂಡ್ ಕ್ರೂಸರ್, ರೂಬಿಕಾನ್, G ವ್ಯಾಗನ್, FJ ಕ್ರೂಸರ್, ಸ್ಕ್ರಾಂಬ್ಲರ್. ಇದು ಪಜೆರೋ ಎವಲ್ಯೂಷನ್ ಸ್ಪೋರ್ಟ್. ವುಮೆನ್ ಫಸ್ಟ್ ಡಾಕಾರ್ ಗೆದ್ದಿದ್ದು ಈ ಕಾರಲ್ಲೇ, ಅಂದ್ರೆ ಈ ಕಾರಲ್ಲ, ಪಜೆರೋ ಎವಲ್ಯೂಷನ್ ಅಲ್ಲಿ. ರಂಗದೇ ಬಸಂತಿ ಫಿಲ್ಮ್ ಅಲ್ಲೂ ಇದೊಂದು ಕಾರ್ ಇದೆ, ಬಟ್ ಅದು ಟಾಪ್ ಓಪನ್ ಆಗುತ್ತೆ. ಇಲ್ಲಿ ಜಿಮ್ನಿ, ವ್ರಾಂಗ್ಲರ್ 2 ಡೋರ್ ಇದೆ. ಲ್ಯಾಂಡ್ ರೋವರ್ ಇವೋಕ್ ಇದೆ, ಒನ್ ಆಫ್ ಮೈ ಫೇವರೇಟ್ ಕಾರು. ಇಲ್ಲಿ ಲ್ಯಾಂಡ್ ರೋವರ್ ವೆಲಾರ್ ಇದೆ. ಇದು ಪ್ಯಾಸಿಫಿಕಾ, ಫೋರ್ಡ್ ರಾಪ್ಟರ್,
ಹಮ್ಮರ್ ಇವಿ, ಅದು ಇಸುಜು, ಮಾಜ್ದಾ ಟ್ರಕ್ ಇದೆ, ಲ್ಯಾಂಡ್ ರೋವರ್ ಇದೆ. ಇದು ನೋಡಿ ಸುಜುಕಿ ಓಮ್ನಿ ತರ ಇದೆ ಅಲ್ವಾ, ಬಟ್ ಇದು ಪಿಕಪ್ ಟ್ರಕ್, ಕೆ ಟ್ರಕ್ಸ್ ಅಂತ ಕರೀತಾರೆ ಜಪಾನಲ್ಲಿ. ಇದು ಸ್ಪೆಷಾಲಿಟಿ ಏನು ಗೊತ್ತಾ, ಹಿಂಗೆ ಟೇಲ್ ಗೇಟ್ ಓಪನ್ ಆಗುತ್ತೆ. ಎಷ್ಟು ಚಿಕ್ಕ ಕಾರಲ್ಲಿ ಎಷ್ಟು ಡೀಟೇಲಿಂಗ್ ಇದೆ ನೋಡಿ. ಇದೆಲ್ಲ ಇಲ್ಲಿ ಫಿಟ್ ಆಗೋದಿಲ್ಲ, ತುಂಬಾ ದೊಡ್ಡದಿದು. ಇಲ್ಲೊಂದು ಲ್ಯಾಂಡ್ ರೋವರ್ ಇದೆ, ವಿಲ್ಲಿಸ್, ಡಾಡ್ಜ್, ವ್ರಾಂಗ್ಲರ್, ಇದಿಷ್ಟು SUV ಸೆಕ್ಷನ್. ಇನ್ನ ಕೆಳಗಡೆ ಹೋದ್ರೆ ಇಲ್ಲಿ ಒನ್ ಆಫ್ ದ ಮೋಸ್ಟ್ ವ್ಯಾಲ್ಯೂಯಬಲ್ ಹಾಟ್ ವೀಲ್ಸ್ ಇದು 2016 ಬುಗಾಟಿ ಶಿರಾನ್. ಫಸ್ಟ್ ಬುಗಾಟಿ ಶಿರಾನ್ ಬಂದಾಗ ಎಲ್ಲೂ ಸಿಗ್ತಾ ಇರಲಿಲ್ಲ. ಅವಾಗ ನನಗೆ ಇದು 120 ರುಪೀಸ್ ಸಿಕ್ತು. ಇವಾಗ ನೀವು ಇದನ್ನ ತಗೋದಿರೋರು 3,000 ರೂಪಾಯಿ ಆಗುತ್ತೆ. ಇದು ಪಾಪ್ ಕಲ್ಚರ್ ಅಗೇನ್ ಕೂಲ್ ಕಾಂಬಿ ಅಂತ ಬಿಟ್ಟಿದ್ದು 80 ಇಯರ್ಸ್ ಮ್ಯಾಟಲ್ ಆನಿವರ್ಸರಿ ಎಡಿಷನ್. ಲೈಫ್ ಅಲ್ಲಿ ಈ ಹಾಟ್ ವೀಲ್ಸ್ ನ ನೀವು ನೋಡಿರಕ್ಕೆ ಚಾನ್ಸೇ ಇಲ್ಲ. ವ್ಯಾಲೆಂಟಿನೋ ರಾಸಿ ಸ್ಪೆಷಲ್ ಎಡಿಷನ್ ಕಾರ್ ಇದು. ಇದನ್ನ ನನಗೆ ಪ್ರೀತಮ್ ಅವರು ಇಟಾಲಿಯಿಂದ ತಂದ್ಕೊಟ್ರು. ಇಲ್ಲಿ CCA ಕಾರ್ಸ್ ಇದೆ. ಇದ್ರೊಳಗಡೆ ಆಕ್ಚುಲಿ ಒಂದು ಪೋರ್ಷಾ ಇದೆ, ಇನ್ನು ಅದನ್ನ ಅನ್ಬಾಕ್ಸ್ ಮಾಡಿಲ್ಲ, ಆಮೇಲೆ ಮಾಡ್ತೀನಿ. ಇದು ಮಿನಿ GT ಕಾರ್ಗಳು. ಇದು ಟೊಯೋಟಾ ಹೈಲೆಕ್ಸ್ ಅವಾಗಲೇ ತೋರಿಸಿದ್ನಲ್ಲ, ಅದ್ರ ಬಾಕ್ಸ್ ನೋಡಿ. ಲಿಬರ್ಟಿ ವಾಕ್ ಎಡಿಷನ್, ರಬ್ಬರ್ ಟೈರ್ಸ್ ಬರುತ್ತೆ. ಇದು ಟೊಯೋಟಾ GR86 ಮಾಡಲ್. ಇದು ಮೇಜರ್ ಎಟ್ ಮೂವಿಂಗ್ ಪಾರ್ಟ್ಸ್ ಎಡಿಷನ್, 67 ಚಾರ್ಜರ್. ಇದರಲ್ಲಿ ನಿಮಗೆ ಬಾನೆಟ್ ಓಪನ್ ಆಗುತ್ತೆ. ಇದು ಹಳೇ ಬ್ಯಾಟ್ಮ್ಯಾನ್ದು ಕಾರು, ಇದರಲ್ಲೂ ರಬ್ಬರ್ ವೀಲ್ಸ್ ಬರುತ್ತೆ. ಕೆಳಗಡೆ ಮೆಟಲ್ ಇದೆ ನೋಡಿ. ಇಲ್ಲಿ ಎಲ್ಲ ಫೆರಾರಿದು ಕಾರ್ಡ್ ಓಪನ್ ಮಾಡಿರೋದಿದೆ. ಇದು 1985 ಶೆವರ್ಲೆ ಕಮಾರೋ. ಇದು 1985 ಟೊಯೋಟಾ ಹೈಲೆಕ್ಸ್. ಇದು ಮೈ ಮೋಸ್ಟ್ ಫೇವ್ರೆಟ್ ಕಾರ್ ಆಯ್ತಾ. ಬ್ಯಾಕ್ ಟು ದ ಫ್ಯೂಚರ್ ಅಂತ ಒಂದು ಮೂವಿ ಇದೆ, ಅದನ್ನ ನೋಡಿರೋರಿಗೆ ನೆನಪಿರುತ್ತೆ ಈ ಕಾರ್ ಯಾವುದು ಅಂತ. ಡೀಟೇಲಿಂಗ್ ನೋಡಿ ಏನ್ ಸಕ್ಕತ್ತಾಗಿದೆ. ಇದು ಲ್ಯಾಂಡೋ ನಾರಿಸ್ F1 ಕಾರು, 2023 ಲಾಸ್ ವೇಗಾಸ್ GP ಕಾರ್ ಇದು. ಇದು ನೋಡಿ ಎಷ್ಟು ಚಿಕ್ಕಕ್ಕಿದೆ. ಇದರಲ್ಲಿ ರಬ್ಬರ್ ಟೈರ್ಸ್ ಬರುತ್ತೆ, ಹ್ಯಾಂಡಲ್ ಬಾರ್ ಮೂವ್ ಆಗುತ್ತೆ, ವರ್ಕಿಂಗ್ ಸ್ಟ್ಯಾಂಡ್ ಇದೆ. ಇದು 1290 ಸೂಪರ್ ಡ್ಯೂಕ್. ಏನಕ್ಕೆ ಅಂದ್ರೆ ಇದನ್ನೆಲ್ಲ ನಾವು MRP ಅಲ್ಲಿ ತಗೊಳಕ್ ಆಗೋದಿಲ್ಲ, ರೀಸೇಲ್ ಅಲ್ಲೇ ತಗೋಬೇಕು. ನೀವು ಇಲ್ಲೇನ್ ನೋಡ್ತಾ ಇದ್ದೀರಾ, ಮೆಜಾರಿಟಿ ಕಾರ್ಗಳಿದೆಲ್ಲ ರೀಸೇಲ್ ಅಲ್ಲೇ ತಂದಿರೋದು. ಸೊ ಇವತ್ತಿಗೆ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇರೋಂಥ ಲಾಸ್ಟ್ ಸೆಟ್ ಆಫ್ ಹಾಟ್ ವೀಲ್ಸ್ ಇದು. ಪೋರ್ಷಾ ಬಿಟ್ರೆ ನೆಕ್ಸ್ಟ್ ನನ್ನ ಫೇವ್ರೇಟ್ ಇರೋದು ಮಸ್ಟ್ಯಾಂಗ್. ಇದಿಷ್ಟು ಮಸ್ಟ್ಯಾಂಗ್ಗಳೇನೆ. 2 ಗಲ್ಫ್ ಎಡಿಷನ್ ಮಸ್ಟ್ಯಾಂಗ್ ಇದೆ. ಇದು ಜೇಮ್ಸ್ ಬಾಂಡ್ ಫಿಲಮ್ ಅಲ್ಲಿ ಯೂಸ್ ಆಗಿರುವಂತ ಮಸ್ಟ್ಯಾಂಗ್. ವಿಡಿಯೋ ಶೂಟ್ ನ ಮುಗಿಸಿ ಎಡಿಟ್ ಮಾಡೋದ್ರ ಮಧ್ಯ ಬೆಂಗಳೂರಿಗೆ ಹೋಗಿದ್ದೆ. ಇಲ್ಲೊಂದಷ್ಟು ಐಟಮ್ಗಳು ತಂದಿದ್ದೀನಿ. ಮ್ಯಾಚ್ ಬಾಕ್ಸ್ ಮೂವಿ ಎಡಿಷನ್ ಶೆವಿ ಸ್ಟಾಕ್ ಕಾರ್ ಇದೆ. ಮ್ಯಾಚ್ ಬಾಕ್ಸ್ ಪೋರ್ಷಾ 1971 914 ಇದೆ. ವೋಲ್ವೋ XC40 2023 ನಿಸಾನ್ ಆರಿಯಾ ಪೋಲ್ ಟು ಪೋಲ್ EV. ಇಲ್ಲೊಂದು ಕೂಲ್ ಕಾಮ್ ಇದು ಕೀ ಚೈನ್ ಇದೆ. ಇದು ನನಗೆ ಗಿಫ್ಟ್ ಬಂದಿದ್ದು, ನನ್ನ ಅಲ್ಟಿಮೇಟ್ ಡ್ರೀಮ್ ಬೈಕ್ ಗುರು. ಇಲ್ಲಿ ಗೋಲ್ಡ್ ಕಲರ್ ಆಕ್ರೋಪಾವಿಚ್ ಎಕ್ಸಾಸ್ಟ್ ಇದೆ. ಇಲ್ಲಿ ಜುರಾಸಿಕ್ ವರ್ಲ್ಡ್ ಕ್ಯಾಪ್ ಇದೆ. ಈ ಜುರಾಸಿಕ್ ಪಾರ್ಕ್ ಸೀರೀಸ್ ಜೊತೆ ಮ್ಯಾಚ್ ಆಗುತ್ತೆ. ಕ್ಯಾಪ್ ಅಂದಾಗ ನೆನಪಾಯ್ತು, ಇಲ್ಲಿ ನೋಡಿ ನನ್ನ ಹತ್ರ ಎಷ್ಟು ಕ್ಯಾಪ್ ಇದೆ ಅಂತ. ಇನ್ನ ಈ ರೂಮ್ ಅಲ್ಲಿರುವಂತ ಐಟಮ್ಸ್ ಗಳಿಗೆ ಎಷ್ಟು ವ್ಯಾಲ್ಯೂ ಇದೆ ಅಂತ ಕೇಳಿದ್ರೆ ಪ್ರಾಬಬ್ಲಿ ಒಂದು ಸೂಪರ್ ಬೈಕ್ ತಗೋಬಹುದಿತ್ತು. ಈ ಹಾಟ್ ವೀಲ್ಸ್ ಆಗಿರ್ಬೋದು, ಪ್ಲೇ ಸ್ಟೇಷನ್ ಗೇಮ್ಸ್ ಆಗಿರ್ಬೋದು, ಎಲ್ಲಾ ಹುಡುಗರುಗಳದ್ದು ಚಿಕ್ಕ ವಯಸ್ಸಿನ ಆಸೆ ಆಗಿರುತ್ತೆ. ಆದ್ರೆ ಅವಾಗ ತಗೊಂಡು ಎಂಜಾಯ್ ಮಾಡಕ್ ಆಗಿರೋದಿಲ್ಲ. ಇವಾಗ ಆ ಡ್ರೀಮ್ ನ ನಾವು ಫುಲ್ಫಿಲ್ ಮಾಡ್ಕೋತಾ ಇದೀವಿ. ನೀವೇನಾದ್ರೂ ಇವಾಗ ನಿಮ್ಮ ಹಾಟ್ ವೀಲ್ಸ್ ಕಲೆಕ್ಷನ್ ಅನ್ನ ಅಥವಾ ಟಾಯ್ ಕಲೆಕ್ಷನ್ ಅನ್ನ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಯಾರು ಏನ್ ಹೇಳ್ತಾರೆ ಅಂತ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಇಂಗ್ಲಿಷ್ ನಲ್ಲಿ ಒಂದು ಮಾತಿದೆ ಗುರು, ಇಫ್ ಇಟ್ ಮೇಕ್ಸ್ ಯು ಹ್ಯಾಪಿ ಇಟ್ ಡಸಂಟ್ ಹ್ಯಾವ್ ಟು ಮೇಕ್ ಸೆನ್ಸ್ ಟು ಅದರ್ಸ್ ಅಂತ. ಕೆಲವೊಂದ್ಸಲ ಚಿಕ್ಕ ಚಿಕ್ಕ ವಸ್ತುಗಳನ್ನೇ ನಮ್ಮ ಲೈಫ್ ಅಲ್ಲಿ ಜಾಸ್ತಿ ಖುಷಿ ಕೊಡೋದು. ಖುಷಿಯಾಗಿದೆ ನಿನ್ನಿಂದಲೇ. ಟೋಟಲ್ ಆಗಿ ಇಲ್ಲಿ ಎಷ್ಟು ಕಾರ್ಸ್ ಗಳಿದೆ ಅಂತ ನಾನಂತೂ ಕೌಂಟ್ ಮಾಡಿಲ್ಲ. ನೀವೇನಾದ್ರೂ ವಿಡಿಯೋನ ಫುಲ್ ನೋಡಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಟೋಟಲ್ ಆಗಿ ಎಷ್ಟು ಕಾರ್ ಇತ್ತು ಇಲ್ಲಿ ಅಂತ. 4 ವರ್ಷದ ಮುಂಚೆ 100 ಕಾರಿಂದ ಶುರುವಾಗಿದ್ದ ಜರ್ನಿ ಇವತ್ತು ಒಂದು ರೂಮ್ ತನಕ ಬಂದಿದೆ. ಇನ್ನ 4 ವರ್ಷ ಆದ್ಮೇಲೆ ಈ ರೂಮ್ ಫುಲ್ ತುಂಬಿಸಿರ್ತೀನಿ. ವಿಲ್ ಸಿ ಯು ಆಫ್ಟರ್ 4 years.